ನೀವೆಲ್ಲ ಯಾಕೆ ಹೀಗೆ ಸಾಮಾನೆಲ್ಲ ಎಸಿತಾ ಇದ್ದೀರಾ? 3 ತಿಂಗಳು ಬಾಡಿಗೆ ಕಟ್ಟಿದ್ರೆ ನಿಮ್ಮನೆ ಸಾಮಾನು ತೆಗೆದು ನಾವ್ ಯಾಕೆ ಬೀದಿಗೆ ಬಿಸಾಕ್ತಿದ್ವಿ? ಏನೋ ನಮ್ಮ ಕಷ್ಟ ಕಾಲ. ನನ್ ಮಗನಿಗೆ ಕೆಲಸ ಆಗ್ಬಿಟ್ರೆ ನಾವು ನಿಮ್ಮ ಋಣದಲ್ಲಿ ಇರಲ್ಲ. ಆದಷ್ಟು ಬೇಗ ತೀರಿಸ್ತೀವಿ, ಸ್ವಲ್ಪ ನಿಧಾನಿಸಿ. ಬಾಡಿಗೆ ತಗೊಂಬನ್ನಿ, ಇಲ್ಲಾಂದ್ರೆ ಮನೆ ಖಾಲಿ ಮಾಡಿ ಬನ್ನಿ ಅಂತ ನಮ್ ಸಾವುಕರು ಆರ್ಡರ್ ಮಾಡ್ಯಾರ. ಗಂಡಸ್ರು ಮನೇಲಿ ಇಲ್ದಿರೋವಾಗ ಸಾಮಾನೆಲ್ಲ ಆಚೆ ಬಿಸಾಕ್ತಾ ಇದ್ದೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ಲ? ನಮ್ಮ ಅಂಕಲ್ ಬಂದ್ರೆ ಏನಾಗುತ್ತೆ ಗೊತ್ತಾ? ಏಯ್, ಜಾಸ್ತಿ ಮಾತಾಡಿದ್ರೆ ನಿನ್ನೂ ಎತ್ತು ಬಿಸಾಕ್ತೀನಿ. ಯಾರೋ ನೀನು? ಫುಟ್ಬಾಲ್ ಚಾಂಪಿಯನ್. ಇಂಡಿಯಾ ವಿರುದ್ಧ ಅರ್ಜೆಂಟಿನಾ ಟೆಸ್ಟ್ ಮ್ಯಾಚ್ ನಲ್ಲಿ ನಾನೇ ಗೋಲ್ ಕೀಪರ್ ಆಗಿ ಹೋಗ್ಬೇಕಾಗಿತ್ತು. ರಾಜಕೀಯ ನಡೀತು, ಮಿಸ್ ಆಗೋಯ್ತು. ಯಾರೇ ನೀನು? ಮತ್ತೆ ಅದೇ ನಿನಗೆ ಪೀಲೆ ಗೊತ್ತಾ? ಶೂ ಮೇಕರ್. ಹೋಗ್ಲಿ ಮೇಲೆ. ಅಯ್ಯೋ ಏಟಾಯ್ತಾ? ಇವರು ಎಲ್ಲ ನನ್ನ ನೆಂಟ್ರು. ಅವರು ಫುಟ್ಬಾಲ್ ಓದಿತಾರೆ, ನಾನು ಸಮಯ ಬಂದಾಗ ಬೇರೆ ಬೇರೆ ಪದಾರ್ಥಗಳನ್ನ ಓದಿತೀನಿ. ಅಂಕಲ್ ಅಂಕಲ್, ಈ ದಡೀರು ಎಲ್ಲಾ ಮನೆಯಿಂದ ಸಾಮಾನು ಆಚೆ ಎಷ್ಟಿದ್ದಾರೆ. ಶಾಂತವಾಗಿರು ಶಾಂತಿ. ಈ ದಡಿಯರು ಎಷ್ಟು ಬೇಗ ಈ ಸಾಮಾನುಗಳನ್ನು ಹೊರಗೆ ಹಾಕಿದ್ರೋ ಅಷ್ಟೇ ಬೇಗ ಇದನ್ನು ಒಳಗಿಡ್ತಾರೆ. ಯೋ, ನಾವ್ಯಾಕಯ್ಯ ಸಾಮಾನು ತೆಗೆದು ಒಳಗಿಡ್ಬೇಕು? ದಮ್ಮಿದ್ರೆ ಬಾಡಿಗೆ ಬಿಸಾಕಯ್ಯ. ದಮ್ಮು ಗಿಮ್ಮು ಅಂತ ತೋರಿಸ್ಬೇಡ ತಮ್ಮ. ಈಗ ತಾನೇ ಮನೆ ಮಾಲ್ಕದ ಮುಖದ ಮೇಲೆ 3 ತಿಂಗಳು ಬಾಡಿಗೆ ಬಿಸಾಕಿದಲ್ದೆ 6 ತಿಂಗಳು ಅಡ್ವಾನ್ಸ್ ಎಸ್ತಿದ್ದೀನಿ. ಈ ಒಂದೇ ಮನೆದಲ್ಲ, ಇಡೀ ವಠಾರದ್ದು. ಓದಕ್ ಬಂದ್ರೆ ರಸೀದಿ ನೋಡು, ರಸೀದಿ ನೋಡು. 420 receipt number 420. It is hereby agreed under the Government of India rules and regulations that the signatory below has paid rupees 21,000 rupees as 6 months rent for not only this mane but entire Vathara. ಈ ಅಪ್ಪನ್ ಸ್ಟೈಲ್ ನೋಡಿ ಅನ್ಕೊಂಡೆ ಬಾಡಿಗೆ ಕಟ್ಟೆ ಬಂದಿರ್ಬೇಕು ಅಂತ. ಸರಿ, ನಡ್ರಿ ಹೋಗೋಣ. hold it. ಶಾಂತಿ, ಅಂಕಲ್, ಸಂಸಾರಸ್ಥರು ಮನೆ ಸಾಮಾನ ಬೀದಿ ಬೀದಿಗೆ ಎಸೆಯೋರ್ನ ಏನಂತ ಕರೀತಾರೆ? ಮನೆ ಮೂರ್ಖರು. ಮನೆ ಮೂರ್ಖರ? ನನಗೂ ಪೀಲೆಗೂ ಇಷ್ಟು ವ್ಯತ್ಯಾಸ ಇದೆ. ಅವನು ಫುಟ್ಬಾಲ್ ಓದಿತಾನೆ, ನಾನು ನಿಮ್ಮಂತ ಮನೆ ಮೂರ್ಖರ ಮೂಟೆ ಕಟ್ಟಿ ಮೂಲೆಗೆ ಹಾಕಿ ಮೂಳೆ ಮುರಿಯೋ ಹಂಗೆ ಆಶೀರ್ವಾದ. ಕೆಲಸ ಸಿಕ್ತೇನಪ್ಪ? ಸಿಕ್ತು. ಯಾವ್ದಪ್ಪ ಕೆಲ್ಸ? ಹುಡ್ಕೋ ಕೆಲ್ಸ. ಅಮ್ಮ, 33 ಕಡೆ ಇಂಟರ್ವ್ಯೂ ಕೊಟ್ಟಿದ್ದೀನಿ, 66 ಕಡೆ ಅಪ್ಲಿಕೇಶನ್ ಹಾಕಿದ್ದೀನಿ. ಕರ್ನಾಟಕದಲ್ಲಿ ನನಗಿಲ್ದೆ ಇನ್ಯಾರಿಗೆ ಕೆಲಸ ಸಿಗತ್ತಮ್ಮ? ಬದ್ಮಾಶ್ ನನ್ನ ಮಕ್ಕಳ, ಇದು ನಾನು ಕೊಟ್ಟ ರಸೀತಿ ಅಲ್ವೋ, ಅವನು ನಮಗ್ ಕೊಟ್ಟಿರೋ ಸೋಡಾ ಚೀಟಿ. ಅವನ ಮಾತ್ ನಂಬ್ಕೊಂಡು ಬಂದಿದ್ದಾರಲ್ಲೋ ದಂಡ ಪಿಂಡ್ಗಳ. ಆ ಮುದುಕಿ ಮಗ 6 ತಿಂಗಳು ಅಡ್ವಾನ್ಸ್ ಬೇರೆ ಕೊಟ್ಟಿದ್ದೀನಿ ಅಂತ ಹೇಳ್ದ. ಕೊಟ್ಟವನೇ ನಿನ್ನ ಮಾತ್ ಕೇಳಿದ್ರೆ ನಾನು ಉದ್ಧಾರ ಆದಂಗೆ. ಆ ಮುದುಕಿ ಮಗ ಬಲು ಕಿಲಾಡಿ ಅಂತ ಕಾಣ್ತೈತೆ. ಪ್ರತಿ ಸಲನೂ ಗೋಲ್ಮಾಲ್ ಮಾಡಿ ನನಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾನಲ್ಲ. ಈ ಸಲ ನಾನು ಅವನು ಸುಮ್ಮನೆ ಬಿಡಕ್ಕಿಲ್ಲ. ಪೊಲೀಸ್ ಲಾಟಿ ಏಟಿನ ರುಚಿ ಅವನು ತಿನ್ನಿಸ್ಲೇಬೇಕು. ಏಯ್, ಟೌನ್ ಪೊಲೀಸ್ ಸ್ಟೇಷನ್ ನಂಬರ್ ಏನ್ಲ? 100. ಇನ್ಸ್ಪೆಕ್ಟ್ರು. ಸನ್ ಆಫ್ ಸೂರ್ಯ, ಇನ್ಸ್ಪೆಕ್ಟರ್ ರವಿ ಕುಮಾರ್ BA. ನಮಸ್ಕಾರ ದೇವ್ರು. ದೇವ್ರು, ನನ್ನ ನೋಟಾರ್ದಾಗೆ ಈ ಸನ್ ಆಫ್ ಸೂರ್ಯನ್ಗೆ ಎಲ್ಲ ಗೊತ್ತು. ಗಂಡಸರು ಮನೇಲಿ ಇಲ್ದೇ ಇರುವಾಗ ರೌಡಿಗಳನ್ನ ಮನೆ ಒಳಗೆ ನುಗ್ಸಿ ಸಾಮಾನೆಲ್ಲ ಹೊರಗಾಕ್ಸಿ ಹೆಣ್ಣು ಮಕ್ಕಳು ನೋ ಫತ್ಲಾ. ನನ್ನ ಮಗನೇ, ಸನ್ ಆಫ್ ಸೂರ್ಯನ ಹತ್ರ ನೋ ಸರ್ ಅಂತ ಹೇಳಿದ್ರೆ ಈ ಕೈ ಬಾಯಿ ಒಳಗಡೆ ತುರ್ಸಿ ಗುರಾಡಿ ಹೊರಗಾಕ್ಬಿಡ್ತೀನಿ. ಸನ್ ಆಫ್ ಸೂರ್ಯ ಹತ್ರ ಯಾವಾಗ್ಲೂ ಎಸ್ ಸರ್ ಹೇಳ್ಬೇಕು. ಓಹೋ, ಹಾಗಾದ್ರೆ ಈ ಕಚಡ ನನ್ನ ಮಕ್ಕಳು ಆ ಕಚಡ ಕೆಲಸದಲ್ಲಿ ಶಾಮೀಲಾಗಿದ್ದಾರೆ ಅಂತ ಆಯ್ತು. ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ 420 ಪ್ರಕಾರ ಈಗಲೇ ಕೇಸ್ ಬುಕ್ ಮಾಡ್ತೀನಿ. ಕಟಕಟೆ ಹತ್ಸಿ 3 ವರ್ಷ ಜೈಲಿನಲ್ಲಿ ಕೊಲ್ತು ನಾನು ಹೋಗಿ ಮಾಡ್ತೀನಿ. ಬಡಬಗ್ರು ಅಂದ್ರೆ ಅಷ್ಟೊಂದು ದಾತ್ಸರ ನನಗೆ. ಬನ್ನಿ ಶಿವ, ಎತ್ ಕಡೆ ಇಲ್ಲಿ ಬಂದು ಕೂತ್ಕೊಳ್ಳಿ. ಏನೋ ತೆಪ್ಪಾಗ್ಬಿಟ್ಟೈತೆ, ಕ್ಷಮಿಸ್ಬೇಕು. ತಣ್ಣಗಾಗಿ ಶಿವ. ಈ ಸನ್ ಆಫ್ ಸೂರ್ಯ ಬರೇ ಮಾತಿನಿಂದ ತಣ್ಣಗಾಗೋದಿಲ್ಲ. ತಿಳಿತು ಶಿವ. ಏ ಜವರ, ಐಸ್ ಬಾಕ್ಸು, ಲಂಚ್ ಬಾಕ್ಸು ಎಲ್ಲ ತಗೊಂಬರ್ಲಿ. ಬೇಗ ತಗೊಂಬರ್ಲಿ. ತಗೊಳ್ಳಿ. ಏನದು? ಐಸು, ಬೆಂಕಿ ತಣ್ಣ ಮಾಡೋ ಐಸು. ಲಂಚ್ ಕೊಡ್ತೀಯೇನು? ಎಲ್ಲಾರ ಉಂಟು ಶಿವ. ಲಂಚು ಅದಕ್ಕೆ ಲಂಚ್ ಬಾಕ್ಸ್ ಅಲ್ಲಿ ಇಟ್ಕೊಡ್ತಾ ಇದ್ದೀನಿ. ತಗೊಂಡು ಕಾಪಾಡಿ ಶಿವ. ಸರಿ. ಅಯ್ಯೋ ಪಾಪ ಅಂತ ಈ ಸಲ ತಗೊಂಡು ಅಡ್ಜಸ್ಟ್ ಮಾಡ್ತೀನಿ. ಆದ್ರೆ ಇನ್ನೊಂದ್ಸಲ ಈ ತರ ಮಣ್ಣು ತಿನ್ನೋ ಕೆಲಸ ಮಾಡ್ಬೇಡ. ನೋ ಸರ್. ವಾಟ್? ಎಸ್ ಸರ್. ಇನ್ನೊಂದ್ ಮಾತ್ ಜ್ಞಾಪಕ ಇಟ್ಕೋ. ಸರ್ಕಲ್ ಇನ್ಸ್ಪೆಕ್ಟರ್ ಬಹಳ ಸ್ಟ್ರಿಕ್ಟ್. ಹೊಸದಾಗಿ ಬಂದವನೇ ಇನ್ 3 ವರ್ಷ ಇಲ್ಲೇ ಇರ್ತಾನೆ. ಅದಕ್ಕೆ ಇನ್ 3 ವರ್ಷ ಇವ್ರು ಯಾರು ವಟಾರ ಹತ್ರ ಸುಲಿಬಾರ್ದು. ಇಲ್ಲ ಶಿವ, ನಮ್ಮ ಅಪ್ಪನಿಗೂ ಇಲ್ಲ.
ನಮಸ್ಕಾರ ಸರ್. ನಮಸ್ತೆ. ಹೋದ್ ಕೆಲಸ ಆಯ್ತಾ ಸರ್? ಆಯ್ತು. ಆದ್ರೆ ಆಗಿರೋ ಕೆಲಸ ಚತುರನ ಚಮತ್ಕಾರ ನಂಬರ್ 1 ಅಷ್ಟೇ. ಇನ್ ಮುಂದೆ ಯಾವ ಚಮತ್ಕಾರ ಹೇಗೆ ಆಗತ್ತೆ ನೀವೇ ನೋಡಿ ನಲೀರಿ. ಆಹಾ, ಭಲೇ ಚತುರ. ತಿನ್ನೆ ತಿನ್ನೆ. ಹೇ ಶೋಭಾ, ಗತಿಗೆಟ್ಟವರು. ಹೊಟ್ಟೆ ತುಂಬಾ ತಿಂದು ಎಷ್ಟು ದಿವಸ ಆಯ್ತು ಏನು. ಹೇ ಲುಕ್ ಹಿಯರ್, ನಿಮಗೆಲ್ಲ ಒಂದು ಫ್ರೀ ಎಂಟರ್ಟೈನ್ಮೆಂಟ್. ಓಕೆ ಓಕೆ. ಹೇ ಬೆಗರ್ಸ್, ಬ್ರೆಡ್ ಬೇಕೇನ್ರು? ನಿನಗೆ ಬೇಕಾ? ಮೊಹಮ್ಮದ್ ಅಜರುದ್ದೀನ್ ಜೊತೆಲಿ ಇಂಗ್ಲೆಂಡ್ ಅಲ್ಲಿ ನಾನು ಇಷ್ಟೊತ್ತಲ್ಲಿ ಕ್ರಿಕೆಟ್ ಆಡ್ತಾ ಇರ್ಬೇಕಾಗಿತ್ತು. ಅಪ್ಪಿತಪ್ಪಿ ರಾಜಕೀಯ ನಡೀತು, ನನಗೆ ಇಂಡಿಯಾದಲ್ಲೇ ಬಿಟ್ಟು ಹೋದ್ರು. ನೀನು ಕ್ರಿಕೆಟ್ ಚಾಂಪಿಯನ್? ಯು ಬೆಗ್ಗರ್. ಏನೇ ಅಂದೆ ಬೇವರ್ಸಿ? ಶಟ್ ಅಪ್. ಏನೋ ನನ್ನನ್ನೇ ಏನೇ ಅಂತೇನೋ? ಎಷ್ಟೋ ಕೊಬ್ಬು ನಿನ್ಗೆ. ಯೋ, ಕೊಬ್ಬಿನಿಂದ ಮೆರಿತಾ ಇರೋದು ನೀನಮ್ಮ, ಸಾವ್ಕಾರ್ ಬಿಕನಾಸಿ. ಕಮ್ಮು, ಇಂಥ ರೌಡಿ ಹತ್ರ ಏನೇ ಮಾತು? ಸುಮ್ನೆ ರೇಮ್ಮ. ನೀನ್ ಸುಮ್ನಿರೆ. ಮಿಸ್ಟರ್, Yes, mister. ನೀನ್ ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಾ? ಹೆಣ್ಣು ಕತ್ತೆ ಹತ್ರ. ನಾನು ಹೆಣ್ ಕತ್ತೆನಾ? ನೀನ್ ಮತ್ತೆ ಮಕ್ಕಳು ತಿನ್ನೋ ಬ್ರೆಡ್ ಜೊತೆಲಿ ಚಂಡಾಟ ಆಡ್ತಾ ಮೋಜ್ ಮಾಡೋ ಮತಿಕೆಟ್ಟ ದುರಂಕಾರಿನ ಹೆಣ್ಣು ಕತ್ತೆ ಅಲ್ದೆ ನೀನಂತ ಕರೀತಾರೆ. ಅಷ್ಟಕ್ಕೂ ಯಾವ ಹೆಣ್ಣು ಕತ್ತೆ ಮಗಳು ನೀನು? ಬಂಗಾರದ ಚಮಚನ ಬಾಯಲ್ಲಿ ಇಟ್ಕೊಂಡೆ ಹುಟ್ಟಿದ ಕೋಟ್ಯಾಧೀಶ್ವರಿ ಚಾಮುಂಡೇಶ್ವರಿ ಮಗಳು. ಓಹೋ, ಬಂಗಾರದ ಕತ್ತೆ ಮಗಳ ನೀನು? ಇಂಥ ಎಷ್ಟೋ ಬಡ ಜನರ ಹೊಟ್ಟೆ ಮೇಲೆ ಹೊಡೆದೆ ನಿಮ್ಮ ತಾಯಿ ನಿನ್ನ ಬಾಯಲ್ಲಿ ಬಂಗಾರದ ಚಮಚ ತುರ್ಕಿರ್ಬೇಕು ಅಲ್ಲ? ಮುಚ್ಚ ಬಾಯಿ. ಯಾವನ ನೀನು? ನೆತ್ತಿಗೇರಿರೋ ಶ್ರೀಮಂತಿಗೆ ಪಿತ್ತಲ ಜರ್ರಂತ ಕೆಳಗಿಳಿಸೋ ಚತುರ ನಾನು. ತಪ್ಪು ನಿಂದಲ್ಲಮ್ಮ, ದೇವ್ರದು. ಸುಂದರವಾದ ರೂಪ ಕೊಟ್ಟ, ತಲೆಯಲ್ಲಿ ಸೆಗಣಿ ಇಟ್ಟ. ಬನ್ರೋ ಮಕ್ಕಳ ಮರಿಗಳ, ಬನ್ನಿ ಲೈನ ಕೂತ್ಕೊಳ್ಳಿ, ತಿಂಡಿ ಕೊಡ್ತೀನಿ, ಹಂಚ್ಕೊಂಡು ತಿನ್ನಿ. ಆ ಬಡಬೆ ವಸ್ತುಗಳಿಗೆಲ್ಲ ಹಂಚುತ್ತಿದೆಯಲ್ಲ, ಅದೇ ನಿಮ್ಮಪ್ಪನ ಮನೆದೇನೋ? ನಿಮ್ಮಪ್ಪಂದೆ ಅಮ್ಮಣ್ಣೆ. ಆದ್ರೆ ತಿಂಡಿ ಇರೋದು ಆಟ ಆಡಕ್ಕಲ್ಲ, ಹಸ್ದವ್ರು ಹಂಚ್ಕೊಂಡು ತಿನ್ನಕ್ಕೆ. ನಿನ್ನ ಉಪದೇಶ ಸಾಕು. ಎಳ ಮೇಲೆ. ಮೇಡಮ್, ಮೊಹಮ್ಮದ್ ಅಜರುದ್ದೀನ್ಗೂ ನನಗೂ ಒಂದು ಸಣ್ಣ ವ್ಯತ್ಯಾಸ ಇದೆ. ಅವನು ಚೆಂಡು ಬಾರಿಸ್ತಾನೆ, ನಾನು ನಿಮ್ಮಂಥವ್ರ ಬೆಂಡ್ ತೆಗೆದು ಬ್ಯಾಂಡ್ ಬಾರಿಸ್ತೀನಿ. ಒಳ್ಳೆ ಮಾತಿನ ತಿಂಡಿ ಎಲ್ಲ ಮಕ್ಕಳಿಗೆ ಬಿಟ್ಟು ನೀವು ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಕಾಲ್ ಮುರಿದು ಕೈಯಲ್ಲಿ ಕೊಡ್ತೀನಿ, ಬಟ್ಟೆ ಬಿಜ್ಜಿ ಬ್ಯಾಂಡೇಜ್. ಯಾವಾಗ? ಏನಪ್ಪ ರಂಗಣ್ಣ, ಇತ್ತೀಚೆಗೆ ತುಂಬಾ ಅಪರೂಪ ಆಗ್ಬಿಟ್ಟಿದೆಯಲ್ಲಪ್ಪ. ಏನ್ ಮಾಡ್ಲಮ್ಮ, ಫ್ಯಾಕ್ಟ್ರಿ ರಜಾ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ. ಏನ್ ಮರೇ, ಹೇಗಿದ್ಯಮ್ಮ? ಫೈನ್. ಇನ್ನೊಂದ್ 2 ವರ್ಷ ಹೋದ್ರೆ ನಿನ್ ಮಗಳು ಗಂಡು ಹುಡುಕ್ಬೇಕಾಗುತ್ತೆ ಜಾನಕಮ್ಮ. ಹೋಗಿ ಅಂಕಲ್. ಅಂದ ಹಾಗೆ ಶೇಖರ ಇಲ್ಲಮ್ಮ? ಕೆಲಸ ಹುಡ್ಕೊಂಡು ಹೋಗಿದ್ದಾನಪ್ಪ. ಹೌದಾ? ಅದು ಬಂದ ನೋಡು. 100 ವರ್ಷ ಆಯಸ್ಸು ಕಣ ನಿನಗೆ. ಅಷ್ಟೇನಾ? ಹೇಗಿದ್ಯಾ ಚಿಕ್ಕಪ್ಪ? ನಂದೇನಪ್ಪ, ಬಿದ್ದೋಗ ಮರ ನಾನು. ನೀನು ಹೊಸ ಚಿಗುರು, ನಿಂದ ಹೇಳು, ಕೆಲಸ ಸಿಕ್ತಾ? ಸಿಗ್ತಾನೆ ಇದೆ. ಅದ್ ಸರಿ, ಪೇಪರ್ ಅಲ್ಲಿ ನಿಮ್ ಫ್ಯಾಕ್ಟ್ರಿ ಮುಷ್ಕರದ ಬಗ್ಗೆ ಓದಿದ್ದೆ, ಏನಾಯ್ತು? ಆಗೋದೇನಪ್ಪ, ಆ ಚಾಮುಂಡೇಶ್ವರಿ ದೇವಿ ನಮ್ಮ ಎಲ್ಲ ಬೇಡಿಕೆಗಳನ್ನು ಒಪ್ಕೊಂಡಿದ್ದಾಳೆ. ಅವಳಿಗೆ ಆ ದೇವರದೇನು ಬುದ್ಧಿ ಕೊಡ್ತೋ ಏನೋ, ಫ್ಯಾಕ್ಟ್ರಿ ಪಕ್ಕದಲ್ಲಿ ಒಂದು ದೊಡ್ಡ ಜಾಗ ತಗೊಂಡಿದ್ದಾಳೆ. ಅಲ್ಲಿ ನಮ್ಗೆ ಆಸ್ಪತ್ರೆ, ಮಕ್ಕಳಿಗೂ ಸ್ಕೂಲು, ನಾವು ವಾಸ ಮಾಡಕ್ಕೆ ಕ್ವಾರ್ಟರ್ಸ್ ಎಲ್ಲ ಕಟ್ಸೋ ಪ್ಲಾನ್ ಮಾಡಿದ್ದಾಳೆ. ನಾಳೆನೆ ಮಂತ್ರಿಗಳಿಂದ ಶಂಕುಸ್ಥಾಪನೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ತಿರುಪತಿ ಅಮ್ಮ ಅವರೇ, ಮಿನಿಸ್ಟರ್ ಮಾಯಣ್ಣ ಬಂದಾಯ್ತಾ? ಅವ್ರ ಫ್ಯಾಕ್ಟ್ರಿಗೆ ಬಂದು 1 ಗಂಟೆ ಆಯ್ತಂತೆ. ನಿಮಗೋಸ್ಕರ ಕಾಯ್ತಾ ಇದಾರಂತೆ. ಓ, ನಮಸ್ಕಾರ ಮಾವ್ರೆ. ನಮಸ್ಕಾರ ಮಾರೆ.
ನಮಸ್ಕಾರಮ್ಮ. ಇವತ್ತು ಯಾಕೋ ಟೈಮೇ ಸರಿ ಇಲ್ಲ. ಚಾಮು ಚಾಮು, ನಾನು ಬರ್ತೀನಿ. ಎಲ್ಲಿಗೆ? ಫ್ಯಾಕ್ಟ್ರಿಗೆ. ಅಲ್ಲಿ ಬಂದ್ ಏನ್ ಮಾಡ್ತೀರಾ? ಅಲ್ಲಿ ವರ್ಕರ್ಸು ಕಾಲೋನಿ. ಮನೇಲಿರಿ. ಯಾವತ್ತು ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ಮನೆಗೆ ಅಳಿನಾಗ್ ಬಂದು ಅವತ್ಲಿಂದ ಚಾಮುಂಡೇಶ್ವರಿ ಗಂಡ ನರಸಿಂಹಯ್ಯ ಅಂತಾರೆ ಹೊರತು ನರಸಿಂಹಯ್ಯನ ಹೆಂಡತಿ ಚಾಮುಂಡೇಶ್ವರಿ ಅಂತ ಯಾರೂ ಕರೀಲಿಲ್ಲ. ಯಾತಕ್ಕೆ ಹೇಳಿ? ಇದಕ್ಕೆ. ಚಾಮುಂಡೇಶ್ವರಿ ನಡೀಲಿ ನಿನ್ ಜಂಬೂ ಸವಾರಿ. ಅದೆಷ್ಟು ದಿವಸ ನಡೆಯುತ್ತೋ? ನಮಸ್ಕಾರ ನಮಸ್ಕಾರ. ಲೇಟ್ ಆಯ್ತಾ? ಪರವಾಗಿಲ್ಲ ಮೇಡಮ್. ಕಾರ್ಮಿಕ ಬಂಧುಗಳೇ, ಇವತ್ತು ನಮಗೆಲ್ಲರಿಗೂ ಸಂತೋಷದ ಸುದಿನ. ಶ್ರೀಮತಿ ಚಾಮುಂಡೇಶ್ವರಿ ದೇವಿಯವರು ನಮಗೆ ಮಾಲೀಕರಷ್ಟೇ ಅಲ್ಲ, ನಮ್ಮ ಎಲ್ಲಾ ಅವಶ್ಯಕತೆಗಳನ್ನು ಪೂರೈಸಲು ಕಂಕಣ ತೊಟ್ಟ ಕರುಣಾಮಯಿಯಾಗಿದ್ದಾರೆ. ಗಂಗಣ್ಣ, ನನಗೆ ಹೊಗಳಿಕೆ ಇಷ್ಟ ಅಲ್ಲ ಅಂತ ನಿಮಗೆ ಗೊತ್ತು. ಅದು ತಮ್ಮ ದೊಡ್ಡ ಗುಣ. ಇವರ ಬಗ್ಗೆ ನಾನು ಇನ್ನು ಹೆಚ್ಚು ಹೇಳಕ್ಕೆ ಇಷ್ಟಪಡೋಲ್ಲ. ಶ್ರೀಮತಿ ಚಾಮುಂಡೇಶ್ವರಿ ದೇವಿಯವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಹಾಗೂ ಸಕಲ ಸನ್ಮಂಗಳನ್ನು ಕರುಣಿಸಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಬೇಡ್ಕೊತೀನಿ. ಅಲ್ಲೇ ವಾಚ್ಮ್ಯಾನ್, ನಿಮ್ ಲೇಡೀಸ್ ಹಾಸ್ಟೆಲ್ ಪೇಂಟಿಂಗ್ ವರ್ಕ್ ಯಾರಿಗೆ ಕೊಟ್ರು? ಇನ್ನು ಯಾರಿಗೂ ಕೊಟ್ಟಿಲ್ಲ ಶಿವ. ನಮ್ ವಾರ್ಡನ್ ಅಲ್ಮೇಲ್ ಮಂಗಮ್ಮನ ಕೈಗೆ ಯಾರು ಕವರ್ ಅಲ್ಲಿ ಇಟ್ಟು ಮೊದಲು ಕೊಡ್ತಾರೋ ಅವರಿಗೆ ಸಿಗೋದು ಕೆಲಸ. ಕನಿಷ್ಠ ಏನಿಲ್ಲ ಅಂದ್ರೂ ಒಂದ್ 5,000 ರೂಪಾಯಿ ಇನ್ಕಮ್ ಸಿಗ್ಬೋದಲ್ಲ? ಖಂಡಿತ ಸಿಕ್ಕೇ ಸಿಕ್ಕುತ್ತೆ. ಸಿದ್ದಣ್ಣ, ಇವತ್ತು ನನ್ಗೆ ಒಂದ್ ದಿವ್ಸಕ್ಕೆ 1,000 ರೂಪಾಯಿ ಸಾಲ ಕೊಟ್ರೆ ನಾಳೆ 1,200 ವಾಪಸ್ ಕೊಡ್ತೀನಿ. 200 ರೂಪಾಯಿ ಬಡ್ಡಿ ಅಣ್ಣ. ಶೇಖರ್, ನಿನ್ನಿಂದ ನಾನು ಬಡ್ಡಿ ತಗೊಳ್ಳೋದ? ಒಟ್ನಲ್ಲಿ ಇವತ್ತು ತಗೊಂಡಿದ್ ಸಾಲ ನಾಳೆ ಕೊಟ್ಬಿಟ್ರೆ ಸಾಕು. ಖಂಡಿತ ಕೊಡ್ತೀನಿ. ಆಯ್ತು ಆಯ್ತು, ಬರ್ತೀನಿ ಅಂತ ಹೇಳಿ. ವೆರಿ ಕಲರ್ಫುಲ್ ಮಾರ್ನಿಂಗ್ ಟು ಯು ಮೇಡಮ್. ಯಾರಪ್ಪ ನೀನು? ನೋಡಿದ್ರೆ ಗೊತ್ತಾಗಲ್ವಾ? ಕಲರ್ಫುಲ್ ಕಾಮಣ್ಣ ಅಂತ. ನಿಮ್ಗೆ ಹೆಂಗ್ ಬೇಕಾದ್ರೂ ಪೇಂಟ್ ಹೊಡಿತೀನಿ. ಅಲ್ಲ, ನಿಮ್ ಬಿಲ್ಡಿಂಗಿಗೆ. ಐಸಿ, ಎಷ್ಟು ಚೆನ್ನಾಗಿದೆ ರೀ ನಿಮ್ ಬಿಲ್ಡಿಂಗು. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಥ್ಯಾಂಕ್ ಯು. ಮೊದ್ಲಿಗೆ ಕವರ್ ತಕೊಂಡು ನೋಡ್ಕೊಂಡು ನಾಚ್ಕೊಂಡು ಆಮೇಲೆ ಥ್ಯಾಂಕ್ ಯು ಹೇಳಿ. ಏನಿದು? ಇದಕ್ ಮೊದ್ಲು ಎಲ್ಲಾದ್ರೂ ಹೊಡೆದಿದ್ಯಾ? ಇದಕ್ಕಿಂತ ಬೊಂಬಾಟ್ ಬಿಲ್ಡಿಂಗಿಗೆ ಭರ್ಜರಿ ಬಣ್ಣ ನಾನೇ ಹೊಡೆದಿದ್ದೀನಿ. ಮೊನ್ನೆ ವಿಧಾನಸೌಧಗೆ ರೀಪೇಂಟಿಂಗು ನಾನೇ ಮಾಡಿದ್ದು. ಎದುರುಗಡೆ ಅಠಾರ ಕಚೇರಿ ಕೆಂಪು ಬಣ್ಣ ಇದೇ ಬ್ರಷ್ ಇಂದ ಹೊಡೆದಿದ್ದು. ಈಗ ಮಹಾರಾಣೀಸ್ ಕಾಲೇಜ್ ಹೊಡಿಬೇಕು ಅಂತ ಇದ್ದೀನಿ. ಓ, ದೊಡ್ಡ ಕಾಂಟ್ರಾಕ್ಟರ್ ಹಾಗಾದ್ರೆ ನೀವು. ಓಕೆ, ಕೆಲಸ ಅವಾಗಿಂದ ಶುರು ಮಾಡ್ತೀರಾ? ನೀವು ಹ್ಞೂ ಅಂದ್ರೆ ಈಗಲೇ ಶುರು ಹಚ್ಕೊಂಡ್ಬಿಡ್ತೀನಿ. ಸರಿ, ಶುರು ಹಚ್ಕೊಳ್ಳಿ. ಕಿರ್ಚ್ಕೋಬೇಡ, ಚಳಿ ಆಗ್ತಿದೆ ಇಲ್ಲಿ. ತಗೋ. ಏ ಶೋಭಾ, ಸ್ವಲ್ಪ ಸಿಪ್ ಹಾಕೆ. 1 ನಿಮಿಷ ಕಣೆ. ಇವಳು ರೆಡಿ ಆಗೋದು. ನಾನೇ ಕಣೆ. ನಾನೇ ಕಣೆ, ಕಲರ್ ಕಾಮಣ್ಣ. ಗಂಡ್ಸಾಗಿ ಲೇಡೀಸ್ ಹಾಸ್ಟೆಲ್ ನುಗ್ಗಿದೆಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ನಾಚಿಕೆನಾ? ಕೊಡು ಅಂದ್ರು ಟಾವೆಲ್ ಮಾತ್ರ ಕೊಟ್ಟೆ, ಹಾಕು ಅಂದ್ರು ಜಿಪ್ ಮಾತ್ರ ಹಾಕ್ದೆ. ಥ್ಯಾಂಕ್ಸ್ ಹೇಳ್ಬೇಕು ನೀನು. ಶಟ್ ಅಪ್. ಒಬ್ಬ ಹುಡುಗಿ ಸ್ನಾನ ಮಾಡ್ತಿರ್ಬೇಕಾದ್ರೆ ಹೇಳ್ದೆ ಕೇಳ್ದೆ ಒಳಗ್ ನುಗ್ಗಿದೆಯಲ್ಲ.
ನಿನ್ ಮೇಲೆ ವಾರ್ಡನ್ ಕಂಪ್ಲೇಂಟ್ ಕೊಡ್ತೀನಿ ಇರು. ನೀನೇನ್ ಕಂಪ್ಲೇಂಟ್ ಕೊಡೋದು? ನಾನೇ ಕಂಪ್ಲೇಂಟ್ ಕೊಡ್ತೀನಿ. ಅಯ್ಯೋ! ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ಥಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ವಕ್ರತುಂಡ ಮಹಾಕಾಯ ಕೋಟಿಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ಗಜಾನನಾರೇ ಗಜಾನನ ಗಜವದನಾರೇ ಗಜಾನನ ಗಜಾನನಾರೇ ಗಜಾನನ ಗಜವದನಾರೇ ಗಜಾನನ. ಶರಣು ಸಿದ್ಧಿ ವಿನಾಯಕ ಶರಣು ವೇದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವೇದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ವೇದ್ಯ ಪ್ರದಾಯಕ. ಬಟ್ಟ ಮುತ್ತಿನ ಹಾರ ಪದಕನೆ ಬಾಹುಹಸ್ತ ಚತುಷ್ಟನೆ ಇಟ್ಟ ತೊಡಿಗೆಯ ಹೇಮ ಕಂಕಣ ಪಾಶ ಅಂಕುಶಧಾರಣೆ ಶರಣು ನೀವೊಬ್ಬರೇ ಹೀಗೆ ಒಂದೇ ಸಮ ಎಷ್ಟು ಬಿಂದಿಗೆ ಅಂತ ನೀವು ಸೇದ್ ಹಾಕ್ತೀರಾ? ಬಿಡಿ ಅಮ್ಮ, ನಾನು ಸ್ವಲ್ಪ ಸೇದ್ ಹಾಕ್ತೀನಿ. ಇದು ನನ್ನ ಸಂಕಲ್ಪನಮ್ಮ. ನನ್ನ ಮಗನಿಗೆ ಕೆಲಸ ಸಿಕ್ಕಿದ್ರೆ ಗಣೇಶ್ನಿಗೆ 100 ಬಿಂದಿಗೆ ಗಂಗಾಭಿಷೇಕ ಮಾಡ್ತೀನಿ ಅಂತ ಹರಿಸ್ಕೊಂಡಿದ್ನಮ್ಮ. 100 ಬಿಂದಿಗೆನಾ? ಹೌದಮ್ಮ. ಈ ಬಡತಾಯಿ ಇನ್ನೇನ್ ತಾನೇ ಹರಿಸ್ಕೋತಾಳೆ. ಕ್ಷೀರಾಭಿಷೇಕ ಮಾಡ್ತೀನಿ, ಬೆಣ್ಣೆ ಅಲಂಕಾರ ಮಾಡ್ತೀನಿ, ತುಪ್ಪದ ದೀಪ ಹಚ್ತೀನಿ ಅಂತ ಹರಿಸ್ಕೊಂಡ್ರೆ ಹರಕೆ ತೀರ್ಸೋಕಾಗತ್ತೇನಮ್ಮ. ಅದಕ್ಕೆ ನನ್ನ ಮಗನಿಗೆ ಕೆಲಸ ಕೊಟ್ಟ ಕರುಣಾಮಯಿ ಗಣೇಶ್ನಿಗೆ ಈ ಅಲ್ಪ ಸೇವೆ ಸಲ್ಲಿಸ್ತಿದ್ದೀನಿ. ವಿಘ್ನೇಶ್ವರ. ಪ್ಲಾನ್ ನೋಡಿಮ್ಮ ಎಷ್ಟು ಚೆನ್ನಾಗಿದೆ. ಈ ಕಡೆ ಸ್ಕೂಲು, ಆ ಕಡೆ ಆಸ್ಪತ್ರೆ, ಎದುರುಗಡೆ ದೇವಸ್ಥಾನ, ಹಿಂದ್ಗಡೆ ಪ್ಲೇ ಗ್ರೌಂಡು, ಇಲ್ಲಿ ವಾಟರ್. ಅಮ್ಮ ಅವರೇ, ನಮ್ಮ ದೇಶದಲ್ಲಿ ಎಷ್ಟೋ ಶಂಕುಸ್ಥಾಪನೆಗಳಾಗಿವೆ. ಆಗಿದ್ದ ಕಡೆ ಎಲ್ಲ ಕಟ್ಟಡ ಆಗಿದೆಯಾ? ಅಂದ್ರೆ ತಿರುಪತಿ ಸೈಟ್ನಲ್ಲಿ ಮನೆ, ಸ್ಕೂಲ್, ದೇವಸ್ಥಾನ, ಆಸ್ಪತ್ರೆ ಕಟ್ಟಿಸ್ತೀನಿ ಅಂತ ಭರವಸೆ ಕೊಟ್ಟವರೆಲ್ಲ ಕಟ್ಟಿಸ್ತಾರೇನು? ಅರ್ಥವಾಗ್ಲಿಲ್ಲ ತಾಯಿ. ಕಾರ್ಮಿಕರ ಕಲ್ಯಾಣಕ್ಕೋಸ್ಕರ ಕೋಟಿಗಟ್ಲೆ ಹಣ ಸುರಿದ್ರು ಇನ್ನೂ ಇದ್ಬೇಕು ಅಂತ ಸ್ಟ್ರೈಕ್ ಮಾಡ್ತಾನೇ ಇರ್ತಾರೆ. ಈ ಚಾಮುಂಡೇಶ್ವರಿನ ಎದುರು ಹಾಕ್ಕೊಂಡ್ರೆ ಕೋಳಿ ಕಾಲ್ ಮುರಿದಂಗ್ ಮುರಿತೀನಿ. ಅಂದ್ರೆ ಹೊಡೆಸ್ತೀರಾ? ಬಡವನಿಗೆ ಬೆನ್ಮೇಲೆ ಹೊಡೆದ್ರೆ ಬಗ್ಗೋಲ್ಲ, ಹೊಟ್ಟೆ ಮೇಲೆ ಹೊಡಿಬೇಕು. ಹಸುವಿನ ಬೆಲೆ ತಿಳಿಬೇಕಾದ್ರೆ ಕೆಲಸದಿಂದ ಕಿತ್ತು ಹಾಕ್ಬೇಕು. ಆಹಾ, ಏನು ಭಾರಿ ತಲೆ ಅಮ್ಮ ಅವರೇ ನಿಮ್ದು. ಫಾರಿನ್ ಹುಟ್ಟಬೇಕಾಗಿತ್ತು. ಎಲ್ಲಿದ್ರೇನಂತೆ, ಭಾರ ಭಾರನೇ. ಇದು ಹುಟ್ಟಿದ ಹಬ್ಬಕ್ಕೆ ಹೇಗಿದೆ? ಚೆನ್ನಾಗಿದೆ. ಮುತ್ತಿನ ಸರ. ಹ್ಯಾಪಿ ಬರ್ತ್ಡೇ. ಶೇಖರ್, ಯಾಕೆ ಇದನ್ನೆಲ್ಲ ತರಕ್ ಹೋದ್ರಿ? ಸುಮ್ನೆ ಇಲ್ಲದ ಖರ್ಚಪ್ಪ. ಅದ್ಯಾಕೆ ಹಾಗೆ ಹೇಳ್ತೀಯ ಜಾನಕಿ? ಶಾಂತಿ ನಮ್ಮ ಮಗಳಿದ್ದ ಹಾಗೆ. ನೀವು ಬಿಟ್ರೆ ನಮ್ಗಾದ್ರೂ ಇನ್ ಯಾರಿದ್ದಾರೆ? ನೋಡೆ, ಇದ್ರಲ್ಲಿ ಏನಿದೆ ಹೇಳು? ಚಾಕ್ಲೇಟ್. ಹೋಗಿ ನಿನ್ ಫ್ರೆಂಡ್ಸ್ಗೆಲ್ಲ ಕೊಟ್ಬಿಡು. ಮತ್ ಸಾಯಂಕಾಲ ಕರೆದ್ಬಿಡಿ ಎಲ್ರಿಗೂ. ಕೇಕ್ ತರ್ತಾ ಇದ್ದೀನಿ, ಹೋಗು. ಶೇಖರ್, ಅದೆಲ್ಲ ಇರ್ಲಿ, ಮೊದ್ಲು ಅವಳಿಗೆ ಆಶೀರ್ವಾದ ಮಾಡಿ. ಶಾಂತಿ, ಅಜ್ಜಿಗೂ ನಮಸ್ಕಾರ ಮೇಡಮ್. ದೇವ್ರು ನಿನ್ ಚೆನ್ನಾಗಿಟ್ಟಲ್ಲಿ ಕಂದ. ನೋಡಿ ಮಕ್ಳೇ, ಇವತ್ತು ನಮ್ ಶಾಂತಿ ಹುಟ್ಟಿದ ಹಬ್ಬ, ಗೊತ್ತಾಯ್ತಾ? ಥ್ಯಾಂಕ್ ಯು. ಥ್ಯಾಂಕ್ಸ್. ಥ್ಯಾಂಕ್ ಯು. ಇದು ಹಸ್ತೇನೆ, ಅಂಕಲ್ ತಂದಿದ್ದು. ನಾನು ಬಂದ್ರೆ ನೀವೆಲ್ಲ ಖಂಡಿತ ಬರ್ಬೇಕು. ಖಂಡಿತ ಬರ್ತೀವಿ. ಬರ್ತೀರಾ ತಾನೇ?
ಸಾರಿ ಕಳಿ, ಎಷ್ಟೊತ್ತೆ ಬರೋದು? ಪಿಕ್ಚರ್ ಟೈಮ್ ಆಯ್ತು ಗೊತ್ತಾ? ಟೈಟ್ಲ್ ಆದ್ಮೇಲೆ ನಾನು ಪಿಕ್ಚರ್ ನೋಡಲ್ಲ ಅಂತ ಗೊತ್ತಿದ್ದು. ಅರೆ ಇನ್ನೂ ಮುಗಿಲಿಲ್ವಾ? ಬೇಗ ಬೇಗ ಕಟ್ರಪ್ಪ. ಚಾಕ್ಲೇಟ್ ತಗೊಳ್ಳಿ. ಗೌರಿ ಯಾಕೆ ಕ್ಲಾಸಿಗೆ ಬರ್ಲಿಲ್ಲ? ನಮ್ ತಾಯಿ ಊರಲ್ಲಿ ಇರ್ಲಿಲ್ಲ, ಅದಕ್ಕೆ ಬರ್ಲಿಲ್ಲ. ಇವತ್ ನನ್ ಬರ್ತ್ಡೇಗ್ ನೀವೆಲ್ಲ ಬರ್ತೀರಾ ತಾನೇ? ಖಂಡಿತ ಬರ್ತೀನಿ. ಬಾಯ್ ಬಾಯ್. ಸ್ವಲ್ಪ ಸ್ಲೋ ಹೋಗೆ. ಶುರುವಾಗಿರುತ್ತೆ ಕಣೆ, ಎಲ್ಲ ನಿನ್ನಿಂದ. ಶೇಖರ್, ಶಾಂತಿ ಸ್ಕೂಲ್ ಬಿಟ್ಟು ತುಂಬಾ ಹೊತ್ತಾಗಿದೆ. ಅವಳಿನ್ನೂ ಯಾಕೋ ಬಂದೇ ಇಲ್ಲ. ಅಯ್ಯೋ ದೊಡ್ಡ ಗುಂಪು, ದೊಡ್ಡ ದೊಡ್ಡ ಹರಟೆ, ಬರ್ತಾಳೆ. ಹುಡುಗಿಗೆ ಆಕ್ಸಿಡೆಂಟ್ ಮಾಡ್ಬಿಟ್ಟಿಯಲ್ಲೇ, ಏನೇ ಮಾಡೋದು ಇವಾಗ? ಯಾರತ್ ಮಗಳು ಏನೋ ಕಾಲು ತುಂಬಾ ಪೆಟ್ಟಾಗಿದೆ ಅಂತ ಕಾಣಿಸುತ್ತೆ. ಆಂಬುಲೆನ್ಸ್ ಫೋನ್ಗಿನ್ ಮಾಡ್ರಯ್ಯ. ಜನನು ಸೇರ್ಕೊಂಡ್ಬಿಟ್ರು, ಏನಾಗುತ್ತೋ ಈಗ? ಯಾರು ಹಿಡಿದು ಬಂದಿಲ್ಲ ಅವರು. ಈಗ ಕೂತಿರ ಹಾಗೆ ಏನೋ ನೋಡಿದ್ಯಾ ಹಣದ ಚಮತ್ಕಾರ? ಅಂಕಲ್ ಅಂಕಲ್, ಶಾಂತಿಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಸೇರಿಸಿದ್ದಾರೆ. ಏನು? ಶಾಂತಿ 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 ನನ್ ಶಾಂತಿಗೆ ಏನಾಯ್ತು ಡಾಕ್ಟ್ರೆ? ಮಗು ಡಿಸ್ಟರ್ಬ್ ಮಾಡಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಒಂದ್ ನಿಮಿಷ ಬನ್ನಿ. ಶಾಂತಿ ಮಗುಗೆ ಆಪರೇಷನ್ ಮಾಡಬೇಕು. ಆಪರೇಷನ್ ಯಾಕೆ ಡಾಕ್ಟರ್? ಒಂದು ಕಾಲನ ಮೂಳೆ ಪೂರ್ತಿ ಮುರಿದು ಹೋಗಿದೆ. ಕಾಲ ಆಪರೇಷನ್ ಮಾಡದಿದ್ರೆ ಜೀವಕ್ಕೆ ಅಪಾಯ. ನೀನ್ ಏನೇ ಹೇಳು ಕಮಲಾ, ನೀನ್ ಮಾಡಿದ ತಪ್ಪು ಕಣೆ. ಸಿನಿಮಾ ನೋಡೋ ಆತ್ರದಲ್ಲಿ ಒಂದ್ ಹುಡುಗಿಗೆ ಆಕ್ಸಿಡೆಂಟ್ ಮಾಡ್ಬಿಟ್ಟಿಯಲ್ಲೇ. ಆ ಹುಡುಗಿ ಹಣೆ ಬರಕ್ ನಾವೇನ್ ಮಾಡೋಕ್ಕಾಗತ್ಯೆ? ಅಯ್ಯೋ ಹುಚ್ಚಿ, ನಾನ್ ತಲೆ ಉಪಯೋಗಿಸಿ ಅವ್ರಿಗೆ ದುಡ್ಡು ಎಸಿದೇ ಇದ್ದಿದ್ರೆ ಅವರೆಲ್ಲರೂ ಸೇರಿ ನಮ್ ಕಾಲ್ ಮುರಿತಿದ್ರು ಅಷ್ಟೇ. ಡೋಂಟ್ ಬಿ ಸೆಂಟಿಮೆಂಟ್, ಕಮಾನ್. ಅಲ್ಲ ಕಣೆ, ಅಲ್ಲಿದ್ದವರಲ್ಲಿ ಯಾರಾದ್ರೂ ಒಬ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರೆ ಏನೇ ಮಾಡೋದು? ಕಂಪ್ಲೇಂಟಾ? ನನ್ ಮೇಲೆ ಕೊಟ್ರೆ ಅರೆಸ್ಟ್ ಮಾಡ್ಬಿಡ್ತಾರಾ? ನಾನ್ ಯಾರು? ನಮ್ಮಮ್ಮ ಯಾರು? ದ ಗ್ರೇಟ್ ಚಾಮುಂಡೇಶ್ವರಿ. ಅಂಥವಳ ಮಗಳನ್ನ ಅರೆಸ್ಟ್ ಮಾಡೋಂಥ ಪೊಲೀಸ್ ಈ ನಾಡ್ನಲ್ಲೇ ಇಲ್ಲ. ಕಮಾನ್, ಡ್ರಾಪ್ ದಟ್ ಮ್ಯಾಟರ್. ವಿ ವಿಲ್ ಎಂಜಾಯ್ ದಿ ಡೇ. ಕಮಾನ್. ಅಯ್ಯೋ ದೇವ, ಅಮ್ಮ, ಯಾಕೆ ನೀವೆಲ್ಲ ಅಳ್ತಾ ಇದ್ದೀರಾ? ನನ್ಗೇನಾಗಿದೆ? ಶಾಂತಿ ಶಾಂತಿ. ಅಂಕಲ್, ನೀವು ಅಳ್ತಾ ಇದ್ದೀರಾ? ನಂದು ಒಂದ್ ಕಾಲ್ ತಾನೇ ಹೋಗಿರೋದು. ಇನ್ನು ಕಾಲ್ ಮುರಿದವ್ರ ಜೀವ ತೆಗೆಯವರೆಗೂ ನೆಮ್ಮದಿ ಇಲ್ಲ. ಅವ್ರ ಜೀವ ತೆಗೆದ್ರೆ ನನ್ ಕಾಲ್ ವಾಪಸ್ ಬರುತ್ತಾ ಅಂಕಲ್? ಬಸವನ ವಚನೆ ಕೇಳಿಲ್ವಾ? ಕಳಬೇಡ ಕೊಡಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದೀರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನುಳಿಯೋ ಪರಿ. Cut off in his moments of glory. Bargain basement. Shouldn't we just follow him? ಕಮಲಾ, ನಿನ್ನ ದುರಂಕಾರಿ ಸ್ನೇಹಿತೆಯನ್ನ ಕಿಡ್ನಾಪ್ ಮಾಡಿದ್ದೀನಿ. ಈ ವಿಷಯ ಅವಳ ಮನೆಗಾಗ್ಲಿ ವಾರ್ಡನಿಗಾಗ್ಲಿ ತಿಳಿಸ್ಕೊಡು. ನಾಳೆ ಅವಳು ಸುರಕ್ಷಿತವಾಗಿ ಹಾಸ್ಟೆಲ್ಗೆ ಸೇರಬೇಕು ಅಂದ್ರೆ ಈ ವಿಷಯ ನಿನ್ನಲ್ಲೇ ಉಳಿಬೇಕು. ಏನಾದ್ರೂ ಬುದ್ಧಿವಂತಿಕೆ ತೋರಿಸಿದ್ರೆ ನಿನ್ನ ಕಮಲನ ಮಾನ ಪ್ರಾಣ ಎರಡು ಫಿನಿಶ್. ಹಲೋ, ಯಾರು ಆಂಟಿನಾ?
ಯಾರು? ಶೋಭನಾ? ಕಮಲಕ್ ಫೋನ್ ಕೊಡು. ಅವಳಿಲ್ಲ ಆಂಟಿ. ಎಲ್ಲಿಗೆ ಹೋದ್ಲು? ಅವಳು ಮದ್ವೆ ಹೋಗಿದ್ದಾಳೆ, ನಾಳೆ ಬರ್ತಾಳಂತೆ. ಹಾಗೆಲ್ಲ ನನಗೆ ಕೇಳ್ದೆ ಹೋಗೋದಿಲ್ವಲ್ಲ? ನೀನ್ಯಾಕೆ ಹೋಗ್ಲಿಲ್ಲ? ನಂಗೆ ಮೈಗೆ ಹುಷಾರಿಲ್ಲ ಆಂಟಿ. ಏನ್ ಸಮಾಚಾರ? ಏನೂ ಇಲ್ಲಮ್ಮ, ಸುಮ್ಮನೆ ಫೋನ್ ಮಾಡಿದೆ ಗುಡ್ ನೈಟ್ ಹೇಳೋದಕ್ಕೆ. ನಾ ಫೋನ್ ಮಾಡಿದೆ ಅಂತ ಹೇಳ್ಬಿಡಮ್ಮ. ಆಯ್ತು ಆಂಟಿ. ಇರ್ಬೇಕಾದ ಜಾಗದಲ್ಲೇ ಇದೆಯಾ? ಯಾರ ನೀನು? ಅಷ್ಟು ಬೇಗ ಮರ್ತು ಬಿಟ್ಟಿಯಾ? ಕ್ರಿಕೆಟ್, ಕ್ಯಾಚು, ಬ್ರೆಡ್, ಪೇಂಟು. ಯು ರಾಸ್ಕಲ್, ನನ್ನ ಕಿಡ್ನಾಪ್ ಮಾಡಿದ್ಯೇನೋ? ಓಹೋ, ಅಖಿಲ ಭಾರತ ತ್ರಿಪುರ ಸುಂದರಿ ನೀನು ಕಿಡ್ನಾಪ್ ಮಾಡಕ್ಕೆ. ನಾಚಿಕೆ ಆಗಲ್ಲ ನಿನ್ಗೆ? ಮದ್ವೆ ಆಗದಿರೋ ಇನ್ನೋಸೆಂಟ್ ಹುಡುಗಿನ ಹೊತ್ಕೊಂಡ್ ಬಂದಿದ್ಯಲ್ಲ? ಹೆಣ್ಣ ನೀನು? ಒಂದು ಸಣ್ಣ ಹುಡುಗಿ ಮೇಲೆ ಕಾರ್ ಹತ್ಸಿ ನೋಟಿನ ಕಂತೆ ಬಿಸಾಕಿ ಬಚಾವಾದ ಅಂತ ತಿಳ್ಕೊಂಡ್ಯಾ? ಸಿಟಿಲಿ ಆಕ್ಸಿಡೆಂಟ್ ಆಗೋದು ಕಾಮನ್. ಅದಕ್ಕೆ ಯಾಕೆ ಕಿರ್ಚ್ಕೋತೀಯ? ಕಾಲ್ ರಿಪೇರಿಗೆ ಕಾಸು ಬೇಕಾ? ಕಾಸಿದ್ರೆ ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಅನ್ಕೊಂಡ್ಯಾ? ಎಸ್, ಇಟ್ಸ್ ಅ ಫ್ಯಾಕ್ಟ್. ಕಾಸಿದ್ರೆ ಕೈಲಾಸ. ಆ ಕೈಲಾಸ ತೋರ್ಸಕ್ಕೆ ಕಣೆ ನಾನು ನಿನಗೆ ಇಲ್ಲಿ ಕರ್ಕೊಂಡ್ ಬಂದಿರೋದು. ಕೈಲಾಸ ಅಂತೆ ಕೈಲಾಸ. ಒಂದು ಕರ್ಕೊಂಡು ಹೋಗಿ ನಾನು ಹಾಸ್ಟೆಲ್ ಬಿಡು, ಹೊಟ್ಟೆ ಹಸಿತಿದೆ. ಹೌದಾ ಮರಿಗಳ? ಇವಳಿಗೆ ಹೊಟ್ಟೆ ಹಸಿತಾ ಇದೆ ಅಂತೆ, ಬಡ್ಸ್ರಪ್ಪ ಬಿಸಿ ಬಿಸಿ ತಿಂಡಿನ. ಕಮಲು, ಶೋಭಾ ಬಂದೇನೆ? ರಾತ್ರಿ ಎಲ್ಲ ಎಲ್ಲಿದ್ದೆ? ಯಾರ ಜೊತೆ ಇದ್ದೆ? ನಾನ್ ಅವಳ ಸೋದರ ಮಾವನ ಜೊತೆಯಲ್ಲಿ. ನೀನು? ಇವ್ಳು ಸೋದರ ಮಾವನ? ಮದುವೆಗೆ ಮುಂಚೆನೆ ಹನಿಮೂನ್. ಅದು ಮದುವೆ ಆದ್ಮೇಲೆ ಹನಿಮೂನು ಮಾಮೂಲು. ಕದ್ದು ತಿನ್ನೋದ್ರಲ್ಲೇ ರುಚಿ ಹೆಚ್ಚು. ಅತ್ತೆ ಮಗಳೇ, ನೆನ್ನೆನ್ನ ನೋಡ್ಕೊಂಡ್ ಬಂದಿಯಲ್ಲ, ಅದು ಸಿನಿಮಾ ಟ್ರೇಲರ್ ಅಷ್ಟೇ. ಇನ್ನೊಂದ್ಸಲ ನಿನ್ ಕೊಬ್ಬನಿಂದ ಯಾರಾದ್ರೂ ಮಗು ಮೇಲೆ ಕಾರ್ಗಿರ್ ಹಚ್ಚಿಯೋ ಮೇನ್ ಪಿಕ್ಚರ್ ತೋರಿಸ್ಬೇಕಾಗತ್ತೆ. ಬಾಯ್. ಅವ್ನು ನಿನ್ಗೇನು ಮಾಡ್ಲಿಲ್ಲ ತಾನೆ? ಇಲ್ಲ, ಹಾಗಾದ್ರೆ ಅವ್ನು ಜೆಂಟ್ಲ್ಮನ್ನೇ ಇರ್ಬೇಕು ಕಣೆ. ಏನು ರಾತ್ರಿ ಎಲ್ಲ ಚೆನ್ನಾಗಿ ನಡೆದಿರ್ಬೇಕು ಆ ಸುಂದ್ರಾಂಗನ್ ಜೊತೆ ಸರ್ಸ. ಏನ್ ಚಾನ್ಸೆ ನಿಂದು? ಮದ್ವೆ ಮುಂಚೆನೆ ಥ್ರಿಲ್. ಅವಶ್ಯ ಮಾಡ್ಬೇಡ, ಸುಮ್ಮನೆ. ಈ ಕಮಲ ಕರುಣೆಯಲ್ಲಿ ಕಾಮಧೇನು, ಕೆರಳಿದ್ರೆ ಹೆಜ್ಜೇನು. ನನ್ನ ಅವಮಾನಕ್ಕೆ ಗುರಿ ಮಾಡಿದ ಆ ಬೆಗ್ಗರ್ ಬೆನ್ನು ಮೂಳೆ ಮುರಿಸ್ತೇ ಇದ್ರೆ ನಾನ್ ಚಾಮುಂಡೇಶ್ವರಿ ಮಗಳೇ ಅಲ್ಲ. ಏನೋ ಒಂಟಿ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಅವಮಾನ ಮಾಡ್ತೀಯಾ? ನೀನು ನಿಜವಾದ ಗಂಡಸಾಗಿದ್ರೆ ಈಗ ತೋರ್ಸೋ ನಿನ್ ಗಂಡಸ್ಥಾನನ.
ಡಾಕ್ಟರ್, ಶಾಂತಿ ಪುನಃ ನಡೆಯೋಕ್ ಸಾಧ್ಯನಾ? ಶೇಖರ್, ಕಾಸೊಂದಿದ್ರೆ ಅಸಾಧ್ಯವೆಂಬುದೇ ಇಲ್ಲ. ರಾಜಸ್ಥಾನದಲ್ಲಿ ಕಾಲುಗಳ ಜೋಡಣೆ ವಿಚಾರ ನಿಮ್ಗೆ ಗೊತ್ತಿರಬಹುದು, ಆದ್ರೆ ಇದಕ್ಕೆಲ್ಲ ಸಾವಿರಾರು ರೂಪಾಯಿ ಖರ್ಚಾಗುತ್ತೆ. ಯೋಚನೆ ಮಾಡಿ. ಶೇಖರ್, ಹ? ಏನಪ್ಪ ಇದು? ಏನಿಲ್ಲ. ತಗೋಪ್ಪ. ಹಣ ಒಡವೆ ಯಾವುದೂ ಶಾಶ್ವತ ಅಲ್ಲ. ಜಾನಕಿ ಇಂಥ ಸಮಯದಲ್ಲಿ ನಮ್ಮನ್ನು ಬಿಟ್ರೆ ಇನ್ಯಾರಿದ್ದಾರೆ ಹೇಳು? ತಗೋಪ್ಪ. ನೋಡಿ, ನಮ್ಮ ಯಜಮಾನರು ಕಾರ್ಮಿಕರಿಗೆ ಕಾಲೋನಿ ಕಟ್ಟಿಸ್ತೀನಿ ಅಂತ ಭರವಸೆ ಕೊಟ್ಟರು. ಕಾಟಾಚಾರಕ್ಕೆ ಶಂಕುಸ್ಥಾಪನೆ ಮಾಡಿದ್ರು, ಆದ್ರೆ ಕೆಲಸನೇ ಪ್ರಾರಂಭ ಮಾಡಲಿಲ್ಲ. ಲಾಸ್ಟ್ ಇಯರ್ ಬೋನಸ್ ಕೊಡ್ತೀವಿ ಅಂತ ಹೇಳೋದು, ಅದು ಕೊಡಲಿಲ್ಲ. ಈಗ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಮಗೆ ಉಳಿದಿರೋದು ಒಂದೇ ದಾರಿ, ಮುಷ್ಕರ. ಮುಷ್ಕರ, ಮುಷ್ಕರ. ಅಮ್ಮ ಅವರೇ, ಗಂಗಣ್ಣನ ಜೊತೆ 5-6 ಜನ ಕೆಲಸದವ್ರು ಸೇರ್ಕೊಂಡು ಸ್ಟ್ರೈಕ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಕಾರ್ಮಿಕರಿಗೆ ಯಾವಾಗ್ಲೂ ಸ್ಟ್ರೈಕ್ ಮಾಡೋದೇ ಪದ್ಧತಿ. ಇವ್ರನ್ನೆಲ್ಲ ಸಸ್ಪೆಂಡ್ ಮಾಡಿ ಬುದ್ಧಿ ಕಲಿಸೋದು ನನ್ನ ಪದ್ಧತಿ. ನೀವು ರಾಜಸ್ಥಾನಕ್ಕೆ ಹೋದ ಕೂಡಲೇ ಪತ್ರ ಬರೀರಿ. ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ. ಎಷ್ಟು ದುಡ್ಡು ಬೇಕು ನಾನು ಕಳಿಸ್ತೀನಿ. ನಮ್ ಶಾಂತಿ ಮೊದ್ಲಿನಾಗ ಆದ್ರೆ ಸಾಕು. ಅಂಕಲ್, ಏನಿದು? ನಮ್ ಶಾಂತಿ ಅಳಬುರ್ಕಿ ಅಲ್ಲ, ನಗುವಿನ ಕಾರಂಜಿ. ಈಗ ನಗು ನೋಡೋಣ. ನೋಡೋದು ನಕ್ರೆ ಮಾತ್ರ ನನ್ನ ಸ್ಟೇಷನ್ಗೆ ಬರೋದು. ನಗು. ಇಲ್ಲಿ ಕೊಡಿ ಮಾ. ಟಾಟಾ. ಟಾಟಾ ಶಾಂತಿ. ಟಾಟಾ. ಹೋಗ್ಬಿಟ್ಟು ಬರ್ತೀವಿ. ಗಂಗಣ್ಣ, ಇದು ನೋಟಿಸು. ಯಾವ ಕಾರಣನೂ ಇಲ್ಲದೆ ನನ್ನನ್ನು ಕೆಲಸನ ತೆಗೆದು ಹಾಕಿದ್ದಾರೆ, ನಮ್ಮನ್ನು ತೆಗೆದು ಹಾಕಿದ್ದಾರೆ. ಇದು ಲೇಬರ್ ಲಾಗ್ ವಿರುದ್ಧ. ಇದನ್ನ ಪ್ರತಿಭಟಿಸಬೇಕು. ಎಲ್ಲರೂ ಬನ್ನಿ. ಯಾರು ಕೆಲಸಕ್ಕೆ ಹೋಗ್ಬೇಡಿ. ಇವತ್ತು ನಮಗಾದ ಗತಿನೇ ನಾಳೆ ನಿಮಗೆಲ್ರಿಗೂ ಆಗಬಹುದು. ನಾವೆಲ್ಲ ಮುಷ್ಕರ ಮಾಡೋಣ. ದಯವಿಟ್ಟು ಯಾರು ಕೆಲಸಕ್ಕೆ ಹೋಗ್ಬೇಡಿ. ಗಂಗಣ್ಣ, ಮಾತೆತ್ತಿದ್ರೆ ಮುಷ್ಕರ ಅಂತೀಯ. ನಮ್ಮ ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಬಿದ್ರೆ ನೀನ್ ಆಗ್ತೀಯಾ? ನನ್ನ ಮಾತು ಕೇಳು ಕೆಂಪಯ್ಯ, ಹಾಗೆಲ್ಲ ಅನ್ಯಾಯ ಆಗೋಲ್ಲ. ನಾವೆಲ್ಲ ಒಟ್ಟಾಗಿ ಮುಷ್ಕರ ಮಾಡೋಣ. ನೋಡ್ ಗಂಗಣ್ಣ, ಆ ಮಹಾತಾಯಿ ನಮಗೋಸ್ಕರ ಸ್ಕೂಲು ಮನೆ ಎಲ್ಲ ಕಟ್ಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೆಲ್ಲ ಸುಳ್ಳು. ಅವ್ರು ಖಂಡಿತ ಮಾತಾಡ್ಸ್ಕೊಡಲ್ಲ. ಇವತ್ತಲ್ಲ ನಾಳೆ ಕಟ್ಸ್ಕೊಟ್ಟೇ ಕೊಡ್ತಾರೆ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕ್ಬಾರ್ದು ಗಂಗಣ್ಣ. ಏಯ್ ಬಂದ್ರ ಕೆಲ್ಸಕೋಣ. ನ್ಯಾಯಕ್ಕಾಗಿ ನಾವು ಹೋರಾಡ್ತೀವಿ. ಅನ್ಯಾಯದ ವಿರುದ್ಧ ಕ್ಷಣಿಸಾಡ್ತೀವಿ. ನಮ್ಗೆ ನ್ಯಾಯ ಬೇಕೇ ಬೇಕು. ಇವತ್ತು ನಿಮ್ಮನ್ನು ಒಳಗಡೆ ಹೋಗಕ್ ಬಿಡಲ್ಲ. ನಮ್ಮನ್ನ ಯಾಕೆ ಕೆಲಸದಿಂದ ತೆಗೆದಾಕಿರಿ? ಇದಕ್ಕೆ ಕಾರಣ ಕೊಡಿ. ಇನ್ಯಾಕೆ ತೆಗೀತಾರೆ? ಕೇಳಿದ್ದೆಲ್ಲ ಕೊಟ್ರು, ಅದು ಕೊಡಿ ಇದು ಕೊಡಿ ಅಂತ ತೊಂದರೆ ಕೊಟ್ರೆ ಇಷ್ಟೇ ಅಲ್ಲ, ಒದ್ದು ಒಳಗಾಕಿಸ್ಬಿಡ್ತಾರೆ. ಇದನ್ನೆಲ್ಲ ಕೇಳಕ್ ನೀವೇ? ನಾವುಂಟು, ಮಾಲೀಕರುಂಟು. ನೀವು ನಮ್ಮ ಹಾಗೆ ಕೂಲಿಗೆ ಬಿದ್ದಿರೋರು. ಸದ್ಯ ಭಿಕ್ಷುಕರು ಅಂತ ಹೇಳಿಲ್ವಲ್ಲ. ತಿರುಪತಿ, ಆಯ್ತು. ಹಾಗೆ ನನ್ನನ್ನು ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ತಿರುಪತಿ, ಅಮ್ಮ ಅವರೇ, ಆ ಸೋಮಾರಿಗಳು ಕಿರ್ಚ್ಕೊಂಡು ಅಲ್ಲೇ ಇದ್ದಾರಾ, ಹೋದ್ರ? ಬೊಗಳೋ ನಾಯಿಗಳಿಗೆ ಎಷ್ಟೊತ್ತು ಅಂತ ಬೊಗಳುತ್ತವಮ್ಮ. ನಾನು ಒದ್ದು ಓಡಿಸ್ಬಿಟ್ಟಿದ್ದೀನಿ. ದಟ್ಸ್ ಗುಡ್. ಯಾಕೆಲ್ಲ ಅಡ್ಡ ಕೂತಿದ್ರೆ ದಾರಿ ಬಿಡಿ. ನಮ್ಮನ್ನ ಯಾಕೆ ಕೆಲಸದಿಂದ ತೆಗೆದ್ರು ಅನ್ನೋದಕ್ಕೆ ಅಮ್ಮ ಅವ್ರ ಕಾರಣ ಕೊಡಬೇಕು. ಅಯ್ಯೋ ಪರದೇಸಿ ನನ್ನ ಮಕ್ಕಳ, ಅಮ್ಮ ಅವರು ಕಾರಿಂದ ಇಳಿದು ಬಂದು ನಿಮ್ಗೆ ಕಾರಣ ಹೇಳ್ಬೇಕಾ? ಡಿಸ್ಮಿಸ್ ಅಂದ ಮೇಲೆ ಡಿಸ್ಮಿಸ್. ದಾರಿ ಬಿಡು. ನಮ್ಮನ್ನೇನು ಬೆದರಿಸ್ತಾ ಇದ್ದೀರಾ?
ನಮಗೆ ನ್ಯಾಯ ಸಿಗೋವರೆಗೂ ನಾವು ಈ ಜಾಗ ಬಿಟ್ಟು ಎದ್ದೇಳಲ್ಲ. ಬೇಕೇ ಬೇಕು, ಬೇಕೇ ಬೇಕು. ಚಾಮುಂಡೇಶ್ವರಿಗೆ, ಚಾಮುಂಡೇಶ್ವರಿಗೆ ಏನು ಬೇಕು? ಏನು ಬೇಕು? ನ್ಯಾಯ ಬೇಕಾ? ಕೊಡಿಸ್ತೀನಿ, ಎಲ್ರಿಗೂ ಒಟ್ಟಿಗೆ ನ್ಯಾಯ ಕೊಡಿಸ್ತೀನಿ. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಬೇಕು ಅಂತ ನಿಮ್ಮ ಹಣೆಯಲ್ಲಿ ಬರ್ದಿರ್ಬೇಕಾದ್ರೆ ಅದನ್ನ ತಪ್ಪಿಸೋದಕ್ಕೆ ನಾನು ಯಾರು? ಆಗಿದೆ ನ್ಯಾಯ. ಶೇಖರ್, ನಮ್ಮನ್ನ ಕೆಲಸದಿಂದ ತೆಗೆದಾಕಿದ್ದು ಅಲ್ದೆ ಪ್ರಾಣ ಹೋಗಾಗೊಡ್ಸ್ಬಿಟ್ಲಪ್ಪ ಚಾಮುಂಡೇಶ್ವರಿ. ಅಲ್ಲಪ್ಪ ಅದು ಆಚೆ ಬನ್ರಿ ಆಚೆ. ಒಳ್ಳೆ ಮಾತಿಂದ ಆಚೆ ಬರ್ದೆ ಹೋದ್ರೆ ನಿಮ್ ಮರ್ಯಾದೆ ಎಲ್ಲ ಹಾಳಾಗುತ್ತೆ. ಗೆಟ್ ಡೌನ್. ಯಾರೋ ನೀನು? ಏನಾಗ್ಬೇಕು? ಮೊದ್ಲು ಇವ್ರನ್ನ ಯಾಕೆ ಕೆಲ್ಸದಿಂದ ತೆಗೆದಾಕಿದ್ರಿ ಅಂತ ಹೇಳಿ. ಅದನ್ ಕೇಳಕ್ ನೀನ್ ಯಾರು? ಒಬ್ಬ ಸಾಮಾನ್ಯ ಪ್ರಜೆ. ಪ್ರಜಾಪ್ರಭುತ್ವದಲ್ಲಿ ನಿಮ್ಮನ್ನೇ ಏನು ಮಂತ್ರಿಗಳನ್ನು ಕರೆದು ವಿಚಾರಿಸೋ ಅಧಿಕಾರ ಈ ಜನತೆಗಿದೆ. ನಾನು ನಿಮ್ಮ ಓಟುಗಳಿಂದ ಗೆದ್ದು ಬಂದ ರಾಜಕಾರಣಿ ಅಲ್ಲಪ್ಪ. ಆದ್ರೆ ಕಾರ್ಮಿಕರ ಬೆವರಿನಿಂದ ಬೆಳೆದು ನಿಂತ ಸಿರುವಂತೆ. ಅದಕ್ಕೆ ನಮಗೆ ನಿಮ್ಮನ್ನು ನಿಲ್ಲಿಸಿ ಕೇಳೋ ಅಧಿಕಾರ ಇದೆ, ಹಕ್ಕು ಇದೆ. ಅಫ್ಕೋರ್ಸ್ ಹಕ್ಕಿದೆ. ಹಕ್ಕಿದೆ ಅಂತ ತಲೆನ ಬಂಡೆಗೆ ಚುಚ್ಕೊಂಡ್ರೆ ತೂತ್ ಬೀಳೋದು ತಲೆಗೆ, ಬಂಡೆಗಲ್ಲ. ಈ ಚಾಮುಂಡೇಶ್ವರಿ ದೊಡ್ಡ ಬೆಟ್ಟ. ಎಂಥ ದೊಡ್ಡ ಬೆಟ್ಟನಾದ್ರೂ ಅದನ್ನ ಪುಡಿ ಪುಡಿ ಮಾಡಕ್ಕೆ ಒಂದು ಸಣ್ಣ ಚಾಣ ಸಾಕು. ಮೊದಲು ಇವ್ರನ್ನೆಲ್ಲ ಕೆಲಸಕ್ಕೆ ಸೇರಿಸ್ಕೊಳ್ಳಿ. ಈ ಚಾಮುಂಡೇಶ್ವರಿ ಆರ್ಡರ್ ಮಾಡಿದ ಮೇಲೆ ನೋ ಮಾಡಿಫಿಕೇಶನ್. ಗೆಟ್ ನಮ್ಗೆ ನ್ಯಾಯ ಸಿಗೋವರೆಗೆ ನಾವಿಲ್ಲಿಂದ ಕದ್ಲೋದಿಲ್ಲ, ನಿಮ್ಮನ್ನ ಬಿಡೋದು ಇಲ್ಲ. ನನ್ನ ಬಿಡೋಲ್ಲ ಅನ್ನೋದಕ್ಕೆ ನನ್ನ ಫ್ಯಾಕ್ಟ್ರಿ ಕಾರ್ಮಿಕನ ಬಂಧುನ ಬಳಗ? ಕಾರ್ಮಿಕ ಬಂಧು ಬಳಗ ಎಲ್ಲ ಆಗ್ತೀನಿ ಮೇಡಮ್. ಇಂಪಾಸಿಬಲ್. ಎವ್ರಿಥಿಂಗ್ ಇಸ್ ಪಾಸಿಬಲ್ ಫಾರ್ ಮಿ ಚಾಮುಂಡೇಶ್ವರಿ ದೇವಿ ಅವರೇ. ನಿಮ್ಮ ಸೊಕ್ಕಿನ ಮಗಳಿಗೆ ತಾಳಿ ಕಟ್ಟಿ ನಾನು ನಿಮ್ಮ ಅಳಿಯನಾಗ್ತೀನಿ. ನಿಮ್ಮ ಫ್ಯಾಕ್ಟರಿಯಲ್ಲಿ ಕಾರ್ಮಿಕನಾಗಿ ಸೇರಿ ಇವರ ಬೇಡಿಕೆಗಳನ್ನ ನೀವಾಗಿ ಒಪ್ಕೊಳ್ಳೋ ಹಾಗೆ ಮಾಡ್ತೀನಿ. ನಿಮ್ಮ ಅನ್ಯಾಯ, ಅನೀತಿ, ಅಧರ್ಮದ ವಿರುದ್ಧ ಇದು ನಾನು ಹಾಕ್ತಿರೋ ಮೊದಲನೇ ಹೆಜ್ಜೆ. ಚಾಮುಂಡೇಶ್ವರಿ ದೇವಿ ಅಹಂಕಾರ ನಡೆಸೋ ಕ್ರಾಂತಿ ಹೆಜ್ಜೆ. ದಿಸ್ ಇಸ್ ಮೈ ಚಾಲೆಂಜ್. ಶೇಖರ್, ಅಡಿಗೆ ತಯಾರಾಗಿದೆ, ಊಟ ಮಾಡೋಣ ಬಾಪ. ಚಿಕ್ಕಪ್ಪ, ಶಾಂತಿಗೆ ಒಂದು ಕಾಗದ ಬರ್ದಿದ್ದೀನಿ, ಅದನ್ನ ಪೋಸ್ಟ್ ಮಾಡಿ ಬಂದು ಆಮೇಲೆ ಊಟ ಮಾಡ್ತೀನಿ. ಮಳೆ ಬರ್ತಾ ಇದೆಯಲ್ಲಪ್ಪ. ಪತ್ರ ಓದಿದ ಕೂಡಲೇ ಉತ್ತರ ಬರಿ ಅಂತ ಶಾಂತಿ ಬರ್ದಾಳೆ. ಈಗ ನಾನು ಪೋಸ್ಟ್ ಮಾಡದೆ ಹೋದ್ರೆ ಅವಳು ಊಟ ಮಾಡ್ಬೇಕಲ್ಲ. ಈಗ ಹೋದೆ, ಈಗ ಬಂದೆ. ಛತ್ರಿನಾದ್ರೂ ತಗೊಂಡು. ಸರಿ. ಶಾಂತಿ ಅಂದ್ರೆ ಎಷ್ಟು ಪ್ರೀತಿ ಇವನಿಗೆ. ಯಾವ ಜನ್ಮದ ಋಣಾನು ಬಂದಾನೋ ಕಾಣಿ. ಚಾಮುಂಡೇಶ್ವರ ಮೇಲೆ ಚಾಲೆಂಜ್ ಮಾಡ್ತೀಯಾ? ಹೌದು. ಅವ್ರ ಮಗಳನ್ನ ಮದ್ವೆ ಆಗ್ತೀಯಾ? ಹೌದು. ಓ, ನೀವು ಮದುವೆ ಊಟ ಮಾಡಕ್ ಬಂದಿದ್ದೀರಾ? ತಿನ್ರಪ್ಪ ಬಿಸಿ ಬಿಸಿ ಲಾಡುನ.
ಏನು? ಹೌದು ಅಮ್ಮೋರೆ, ಜೀವ ಉಳಿಸ್ಕೊಂಡು ಓಡ್ ಬಂದ್ವಿ. ಒಬ್ಬನಿಂದ ಇಷ್ಟೊಂದ್ ಜನ ಏಟ್ ತಿಂದು ಬಂದಿದ್ದೀರಲ್ಲ, ನಾಚಿಕೆ ಆಗೋದಿಲ್ಲ ನಿಮ್ಗೆ? ನಿಜ ತಾಯಿ, ಅವನು ಪ್ರಚಂಡ ಖಂಡ ಬಲ, ಗುಂಡಿಗೆ ಬಲ, ಜೊತೆಗೆ ಬುದ್ಧಿ ಬಲವೂ ಇದೆ. ಯು ಶಟ್ ಅಪ್. ನಿಮ್ಗೆ ಅನ್ನ ಹಾಕಿದ ದಂಡ. ಅಮ್ಮ, ರೂಪ, ಗುಣ, ಯೌವನ, ಶಕ್ತಿ ಇರೋವನ್ನ ನಿಮ್ಮ ಮನೆ ಅಳಿನಾಗಿ ಮಾಡ್ಕೊಳ್ಳೋದೇ ಒಳ್ಳೇದು. ಶಾಬಾಷಲ ದಡಿಯ, ಸರಿಯಾಗಿ ಹೇಳ್ದೆ. ಸ್ವಲ್ಪ ಸುಮ್ನಿರ್ತೀರಾ? ಚಾಮು, ದಡಿನಾದ್ರೂ ನಿನಗಿಂತ ಅವನೇ ವಾಸಿ. ಒದೆ ಬಿದ್ದ ತಕ್ಷಣ ಬುದ್ಧಿ ಬಂತು, ನಿನಗೆ ಬರ್ಲಿಲ್ವೇ? ನೀವು ಸ್ವಲ್ಪ ಒಳಗಡೆ ಹೋಗ್ತೀರಾ? ಚಾಮು, ಒಳಗಡೆ ಹೋಗ್ತೀರಾ? ಮಹದಾಜ್ಞೆ. ಕಮಲು, ನಮ್ ಶೇಖರ್ ಇದಾನಲ್ಲ, ಬಹಳ ಬುದ್ಧಿವಂತ. ಇಲ್ಲ ಕಮಲಾ, ನೀನೇನ್ ಹೆದರ್ಕೋಬೇಡ. ಆ ಶೇಖರ್ ಸರಿಯಾದ ಬುದ್ಧಿ ಕಲಿಸ್ತೀನಿ. ಐ ವಿಲ್ ಡೂ ದಟ್. ಶಕ್ತಿ ಇರೋವನ್ನ ನಿಮ್ಮ ಮನೆ ಅಳಿನಾಗಿ ಮಾಡ್ಕೊಳ್ಳೋದೇ ಒಳ್ಳೇದು. ಶೇಖರ್, ಒಬ್ಬಳೇ ಬಂದಿದ್ಯಾ ಅಥವಾ ನಿನ್ನ ಗೂಂಡಾಗಳ ಜೊತೆಲಿ ನಿನ್ನ ತಾಯಿ ಎಂಜಿಲ್ ನಾಯಿಗಳನ್ನು ಕರ್ಕೊಂಡ್ ಬಂದಿದ್ಯಾ? ದಯವಿಟ್ಟು ನನ್ನನ್ನು ಕ್ಷಮಿಸಿ. ಕ್ಷಮಿಸಿ? ನಿಮ್ಮ ಒಳ್ಳೆತನಕ್ಕೆ ನಾನು ಮನಸ್ಸೊತ್ತಿದ್ದೀನಿ. ಮದ್ವೆ ಆದ್ರೆ ನಿಮ್ಮಂಥ ಚತುರನ್ನೇ ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅದು ಅಲ್ಲದೆ ಕಾರ್ಮಿಕರಿಗೆ ಸಹಾಯ ಮಾಡ್ತೀನಿ ಅಂತ ನೀವು ಹಾಕಿರೋ ಚಾಲೆಂಜ್ಗೆ ನನ್ನ ಸಹಕಾರನೂ ಇದೆ ಶಂಕರ್. ವಾ 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 ವಾ, ಫ್ಯಾಂಟಾಸ್ಟಿಕ್ ಆಕ್ಟಿಂಗ್. ನಿಮ್ಮ ತಾಯಿ ದೊಡ್ಡ ಆಕ್ಟ್ರೆಸ್ ಆಗಿದ್ಲು, ನೀನು ತಾಯಿಗೆ ತಕ್ಕ ಮಗಳಲ್ವೇ? ಶುರು ಮಾಡ್ಕೊಂಡ್ಬಿಟ್ಟೆ ಆಕ್ಟಿಂಗ್. ಹಾಗಲ್ಲ ಶೇಖರ್. ಇನ್ ಹೇಗೆ? ನನ್ ಚಾಲೆಂಜಿಗೆ ನನ್ನ ಸಹಕಾರ ಬೇಕಾಗಿಲ್ಲ. ನಾನ್ ಮೊದ್ಲಿನ ಕಮಲ ಅಲ್ಲ ಶೇಖರ್. ಮತ್ತಿನ್ ಯಾವ ಕಮಲ? ಐ ಲವ್ ಯು. ಲವ್? ಸುಮ್ನೆ ಇಂಗ್ಲಿಷ್ ಬರುತ್ತೆ ಅಂತ ಬಾಯಿಗೆ ಬಂದಿದ್ದನ್ನೆಲ್ಲ ಮಾತಾಡಿ ಲವ್ ಅನ್ನೋ ಪವಿತ್ರವಾದ ಪದಕ್ಕೆ ಅವಮಾನ ಮಾಡಬೇಡ. ಶೇಖರ್, ನೀವೀಗ ಒಪ್ಪದೆ ಹೋದ್ರೆ ನಾನು ಹೋಗಿ ಸೂಸೈಡ್ ಮಾಡ್ಕೊಳ್ತೀನಿ. ಯು ಮೀನ್ ಆತ್ಮಹತ್ಯೆ? ಮಾಡ್ಕೋ. ಟಿಪ್ಪು ಸುಲ್ತಾನ್ ಕಾಲದಿಂದ ಎಲ್ಲರೂ ಬಂದು ಇಲ್ಲೇ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಶೇಖರ್, ನಾನ್ ನಿಜ ಹೇಳ್ತಿದ್ದೀನಿ. ನೀವೀಗ ಒಪ್ಕೊಳ್ದೆ ಹೋದ್ರೆ ಖಂಡಿತ ನಾನು ಹೋಗಿ ಸೂಸೈಡ್ ಮಾಡ್ಕೊಳ್ತೀನಿ. ನಿನ್ ಶ್ರಾದ್ದಕ್ಕೆ ಬರ್ತೀನಿ. ಸಾಯ್ತೀನಿ. ಬೆಸ್ಟ್ ಆಫ್ ಲಕ್. ಈಗ್ಲಾದ್ರೂ ನನ್ನ ನಂಬ್ತಿರಲ್ಲ? ಮುತ್ತು ಕೊಟ್ಟವಳಿಂದ ನೋವು ಆಪತ್ತು ಅನ್ನೋದೇ ಲವ್ ಫಾರ್ಮ್ಯುಲಾ. ಬೈ ದ ಬೈ, ನಾಳೆ ನನ್ನ ಬರ್ತ್ಡೇ, ನೀವು ಬರ್ಲೇಬೇಕು. ಮನೆಗ? ಯಾಕೆ ನಮ್ಮ ಅಮ್ಮನ್ ಕಂಡ್ರೆ ಭಯನಾ? ನೋನು ವುಡ್ ಬಿ ಅತ್ತೆಗೆ ನಾನು ಯಾಕೆ ಹೆದರ್ಕೋಬೇಕು? ಅವರೇ ನನ್ ಕಂಡು ಕೂಡ್ಲೆ ಓಡ್ ಹೋಗ್ತಾಳೆ ಗೊತ್ತಾ? ನಾಳೆನೇ 20,000 rupees ಗೊತ್ತಿರ್ಬೇಕಲ್ಲ. ನೀವು ಸುಳ್ಳು ಹೇಳ್ತಾ ಇದ್ದೀರಾ? ಖಂಡಿತವಾಗಿ ನನಗ್ ಗೊತ್ತಿಲ್ಲಪ್ಪ. ಹೆಸರೇನಿಟ್ಟಿದ್ದೀರಾ? ಊರ್ವಶಿ. ಹೌದಾ? ಎಷ್ಟು ವರ್ಷ? 3 ವರ್ಷ. ಹಲೋ, ನಿನ್ನ ಹೆಸರು? ನಿಶಾ. ಅಮ್ಮವ್ರೆ ಇವರು ಡೈಮಂಡ್ ಮರ್ಚೆಂಟ್, ಇವರು 5 ಸ್ಟಾರ್ ಹೋಟೆಲ್ ಪ್ರೊಪ್ರೈಟ್ರು. ನಮಸ್ಕಾರ. ಅವರು ಪ್ರೆಸ್ ರಿಪೋರ್ಟ್. ನಮಸ್ಕಾರ. ಅದ್ ನಿನಗೆ ಅಂತ ಕಾಣುತ್ತೆ.
ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಮಮ್ಮಿ, ಇವರು ಶೇಖರ್ ಅಂತ. ನಮಸ್ತೆ. ಐ ನೋ ದೆಮ್. ಅಮ್ಮ ಅವರೇ, ಕೇಕು ಕಾಯ್ತಾ ಇದೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ಲಿಸನ್ ಟು ಮೀ. ನನ್ನ ಮುದ್ದಿನ ಮಗಳ ಒಂದೊಂದು ಬರ್ತಡೆಯಲ್ಲೂ ಒಂದೊಂದು ವಿಶೇಷ ಇಟ್ಕೊಳ್ಳೋದು ನನ್ನ ಸ್ಟೈಲ್. ಈ ಸಾರಿ ಕೂಡ ಸಾಮೂಹಿಕ ವಿವಾಹ ಮಾಡಬೇಕು ಅಂತ ಲಿಸ್ಟ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ಜೋಡಿ ಯಾರು ಗೊತ್ತಾ? ನಮ್ಮ ಫ್ಯಾಕ್ಟರಿಯ ಕಾರ್ಮಿಕ ಗಂಗಣ್ಣನವರ ಅಣ್ಣನ ಮಗ ಮಿಸ್ಟರ್ ಶೇಖರ್. ಹೆಣ್ಣರ್ ಗೊತ್ತಾ? ನಮ್ಮ ಫ್ಯಾಕ್ಟರಿ ವಾಚ್ಮ್ಯಾನ್ ಸಿದ್ದಪ್ಪನ ಮಗಳು ಗಂಗಿ. ನರಿಗೆ ದ್ರಾಕ್ಷಿ ಮೇಲೆ ಆಸೆ ಇದ್ದಾಳೆ. ವಜ್ರದ ಜೊತೆ ಸೇರೋಕೆ ಸಾಧ್ಯವೇನೋ ಫೂಲ್. ಕಾರ್ಮಿಕನ ಮಗನಿಗೆ ವಾಚ್ಮನ್ ಮಗಳು ಸಿಗೋದು ಎಷ್ಟು ಪುಣ್ಯ ಅಲ್ವೇನಮ್ಮ? ಕಂತೆಗೆ ತಕ್ಕ ಬೊಂತೆ. ನನ್ನನ್ನ ನನ್ನ ತಾಯಿನ ಕೆಣಕದವರ ಮಾನ ಪ್ರಾಣ ಪೈಸೆಗ್ ಪಂಚರ್ ಆಗುತ್ತೆ. ಮೈಂಡ್ ಇಟ್. ಇಲ್ಲಿ ಬಂದ್ಬಿಟ್ಟ ನನ್ನ ಮದುವೆ ಆಗೋಕೆ ಗಂಡು. ಇನ್ನೊಂದು ವಿಷಯ, ನನ್ನ ಮಗಳು ಕಮಲಾದೇವಿನ ಬಾಂಬೆ ಭಾರಿ ಬಿಸಿನೆಸ್ ಮ್ಯಾನ್ ಹರಿದಾಸರವರ ಪುತ್ರ ಚಿರಂಜೀವಿ ಸಂತೋಷ್ ಅವರು ಕೊಟ್ಟು ಮದ್ವೆ ಮಾಡ್ತಾ ಇದ್ದೀನಿ. ನನ್ನ ಮಗಳ ಮದ್ವೆ ಇದೇ ತಿಂಗಳ 19ನೇ ತಾರೀಕು ಇದೇ ವರ್ಣೊಂದಿಗಿದೆ. ಈ ಮದ್ವೆ ತಪ್ಸೋಕೆ ಯಾವ ಪುಂಡ ಪ್ರಚಂಡನಿಲ್ಲದು ಅಸಾಧ್ಯ. ಅಸಾಧ್ಯ ಅನ್ನೋ ಪದ ನನ್ನ ಡಿಕ್ಷನರಿನಲ್ಲೇ ಇಲ್ಲ ಚಾಮುಂಡೇಶ್ವರಿ ದೇವಿ ಅವರೇ. 19ನೇ ತಾರೀಕಿಗೆ ನಿಮ್ಮ ಸೊಕ್ಕಿನ ಮಗಳ ಮದುವೆ ಅವನ ಜೊತೆನಲ್ಲ, ನನ್ನ ಜೊತೆಲಿ. ಇದು ಚತುರನ ಚಾಲೆಂಜು ನಂಬರ್ 2. ಬೈ ಬಾಯ್. ಗುಡ್ ಲಕ್ ಮೈ ಬಾಯ್. ರಾಜಮ್ಮ, ಏನ್ ದಣಿ? ಅಮ್ಮ ಅವ್ರು ನೋಡ್ಬೇಕಾಗಿತ್ತು, ಬರಬಹುದಾ ಅಂತ ಕೇಳ್ತೀಯಾ? ಆಯ್ತಣಿ, ಕೇಳ್ತೀನಿ. ಅಮ್ಮವ್ರೆ, ದಣಿಗಳು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಂತೆ. ಏನಂತೆ? ಗೊತ್ತಿಲ್ಲ. ಸರಿ, ಬರೀ ಹೇಳು. ಆಯ್ತಮ್ಮವ್ರೆ. ದಣಿ ಆ. ಹೋಗ್ಬೇಕಂತೆ. ಆ, ಹಾ. 5 ನಿಮಿಷ ಅಷ್ಟೇ. ನಾನೇನು ಹೇಳಲೇ ಇಲ್ವಲ್ರಿ? ಸರಿ ಹೇಳಿ. ಅದೇ ನಮ್ಮ ಮಗಳ ಮದುವೆ ವಿಷಯ. ಅದ್ರ ಮಾತುಕತೆ ಮುಗ್ದೋಗಿದೆ. ಮದುವೆ ಮುಗಿದೋಗಿಲ್ವಲ್ಲ? ವಾಟ್ ಡು ಯು ಮೀನ್? ಚಾಮು, ಕಮಲ ನನಗೂ ಮಗಳೇ ಕಣೆ. ಅವಳ ಭವಿಷ್ಯದ ಬಗ್ಗೆ ಮಾತಾಡಕ್ಕೆ ನನಗೂ ಪಾಲಿದೆ. ಈಗ ನೀನ್ ನೋಡಿರೋ ಬಾಂಬೆವರ ಒಬ್ಬ ದೊಡ್ಡ ಗೂಂಡ, ಅವರಪ್ಪ ದೊಡ್ಡ ಸ್ಮಗ್ಲರ್. ಅಂದ್ರೆ ನನ್ ಸೆಲೆಕ್ಷನ್ ಸರಿಯಾಗಿಲ್ಲ ಅಂತ ಹೇಳ್ತಿದ್ದೀರಾ? ಅಲ್ರಿ, ನಿಮ್ಮಗಳಿಗೆ ನೀವು ಸರಿಯಾದ ವರನ ಹುಡುಕಿಟ್ಟಿದ್ರೆ ನನಗೆ ಯಾಕ್ರಿ ಕಷ್ಟ ಇರ್ತಿತ್ತು? ಸರಿಯಾದ ಗಂಡು ಹುಡುಕಿ ಆಗಿದೆ. ಯಾರವನು? ಯಾವ ಕೋಟೀಶ್ವರನ್ ಮಗ? ಯಾವ ಫ್ಯಾಕ್ಟ್ರಿ ಓನರ್? ಅವನಿಗೆ ಫ್ಯಾಕ್ಟರಿ ಇಲ್ಲ, ಹಿಸ್ಟ್ರಿ ಇದೆ. ಕೋಟೆ ಇಲ್ಲ, ಕಾಟಿತನ ಇದೆ. ದೇವರು ನಮಗೆ ಬೇಕಾದಷ್ಟು ಕೊಟ್ಟಿದ್ದಾನೆ. ಅದನ್ನು ಉಳಿಸ್ಕೊಂಡು ಹೋಗೋ ಜಾಣತನ ಅವನಿಗಿದೆ. ನಮ್ಮ ಕಮಲಳಿಗೆ ಸುಖ, ಶಾಂತಿ, ನೆಮ್ಮದಿ ಕೊಡೋ ಬುದ್ಧಿವಂತ ಅವನು. ಯಾರವನು? ಶೇಖರ್. ಆ ಭಿಕಾರಿಗೆ ನನ್ ಮಗಳು ಕೊಡ್ಬೇಕಾ? ಚಾಮು, ನಮ್ಮ ದೊಡ್ಡ ಮಗಳ ಬಾಳು ನಿನ್ನಿಂದಲೇ ಹಾಳಾಯ್ತು. ನೋಡು, ನನಗಾಗಿ ನಿನ್ನ ಹತ್ರ ಯಾವತ್ತೂ ಏನು ಕೇಳ್ದೋನಲ್ಲ. ಇದು ನಮ್ಮ ಮಗಳ ಭವಿಷ್ಯ. ಇದೊಂದಾದ್ರೂ. ನಿಮ್ ಉಪದೇಶ ಸಾಕು, ದಯವಿಟ್ಟು ಹೋಗಿ. ಅಲ್ಲ ಚಾಮು. ಹೋಗ್ತೀರಾ ಇಲ್ವಾ? ಮಮ್ಮಿ, ಇದ್ರಲ್ಲಿ ಯಾವ್ದು ತಗೊಳ್ಬೇಕು ಯಾವ್ದು ತಗೊಳ್ಬಾರ್ದು ಒಂದು ಗೊತ್ತಾಗ್ತಿಲ್ಲ. ಯಾಕಮ್ಮ? ಫಸ್ಟ್ ಕ್ಲಾಸ್ ಎಲ್ಲ ತಗೊಳ್ಬೇಕು ಅನ್ನಿಸ್ತಿದೆ. ಕಮಲು, ಇಷ್ಟೆಲ್ಲ ಯಾಕೆ ಬೇಕು? ಎಷ್ಟು ಬೇಕು ಅಷ್ಟೇ ತಗೊಂಡ್ರೆ ಸಾಲದೆ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ತಿರುಪತಿ, ಅಮ್ಮ, ಎಲ್ಲ ತೆಗೆದು ಒಳಗಡೆ ಇಡು. ಆ. ಸಿಂಗಲ್ ಚೆಕ್ ಕೊಡ್ತೀನಿ. ಆ. ಬಾ ಅಮ್ಮ. ತಿರುಪತಿ, ಅಮ್ಮ ಅವರೇ, ಇದೇನ್ ಡೆಕೋರೇಷನ್ ಹೀಗ್ ಮಾಡ್ಸಿದ್ಯಾ?
ಚಾಮುಂಡೇಶ್ವರಿ ಮಗಳ ಮದ್ವೆ ಈಗ ನಡೆಯೋದು. ಈಗ ಮದುವೆ ಮುಖ್ಯನೋ ಡೆಕೋರೇಷನ್ ಮುಖ್ಯನೋ? ಆ ಶೇಖರ ನೋಡಿದ್ರೆ ನಾನೇ ಮದುವೆ ಆಗ್ತೀನಿ ಅಂತ ಚಾಲೆಂಜ್ ಮಾಡಿದ್ದಾನೆ. ಹೇಗ್ ಬರ್ತಾನೋ, ಯಾವ ಕಡೆ ಬರ್ತಾನೋ ನೋಡಿ. ಮುಹೂರ್ತ ಮುಗಿಯೋಕ್ ಮುಂಚೆ ಹುಡುಗಿನ ಕರ್ಸಿ ಕುತ್ತಿಗೆ ತಾಳಿ ಕಟ್ಸಿ. ಮುಹೂರ್ತ ಮೀರ್ತಾ ಇದೆ, ಹೆಣ್ಣನ್ ಕರ್ಸಿ. ಸುಧಾ, ಕಮ್ಲು ಕರ್ಕೊಂಬ. ತಡಿ. ತೃಪ್ತಿ, ಆ? ನಮ್ ವಿಷಯ ಏನ್ ಮಾಡ್ದೆ? ಆ, ಹೋಗಿ 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 ಹುಡುಗಿ ಕರ್ಕೊಂಬನ್ನಿ. ಅಮ್ಮ ಅವ್ರೆ, ಹುಡುಗಿ ಬರೋಕ್ ಮುಂಚೆ ಅರ್ಜೆಂಟಾಗಿ ಒಂದು ಸೈನ್ ಹಾಕಬೇಕಂತೆ. ಏನದು? ಅದನ್ನ ನಾನು ಹೇಳ್ತೀನಿ. ಮದುವೆ ಆದ್ಮೇಲೆ ಸಮಸ್ತ ಆಸ್ತಿನೂ ಅಳಿಯಿಂದೆ ಅಲ್ವೇ, ಆದ್ರೂ ಫಾರ್ಮ್ಯಾಲಿಟಿಗೋಸ್ಕರ. ಫಾರ್ಮಾಲಿಟೀಸ್? ಅದೇ, ನಿಮ್ಮ ಮೊದಲನೇ ಮಗಳು ಮನೆ ಬಿಟ್ಟು ಹೋಗಿದ್ದಾಳೆ. ಆಕೆಗೆ ಬೇರೆ ಒಂದು ಮಗು ಇದೆ. ನಾಳೆ ಕಾನೂನು ಪ್ರಕಾರ ಬಂದು ನಿಮ್ಮ ಆಸ್ತಿಲಿ ಪಾಲು ಅಂತ ಗಂಟು ಬಿದ್ರೆ ಹಾಗೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನನ್ ದೊಡ್ಡ ಮಗಳ ವಿಷಯ ನನ್ ಪಾಲಿಗೆ ಮುಗ್ದೋಗಿರೋ ಮಾತು. ಅವಳು ಬರೋದೇನು, ಭಾಗ ಕೇಳೋದೇನು? ನೀವ್ ಆ ರೀತಿ ತಿಳ್ಕೊಂಡಿರ್ಬೋದು, ಆದ್ರೂ ಅವ್ರ ಆಸ್ತಿನ್ ಬಿಡ್ಬೇಕಲ್ಲ. ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ? ಅದಕ್ಕೆ ಸೇಫ್ಟಿ ಆಗಿ ಒಂದು ಸಿಗ್ನೇಚರು ಅಷ್ಟೇ. ಸ್ವಾಮಿ, ಬಾಂಬೆ ಸಾಹುಕಾರರು ಏನು ತಾಳಿ ಕಟ್ಟೋಕ್ ಮುಂಚೆನೆ ಆಸ್ತಿ ಪಾಲು ಭಾಗ ಅಂತ ಹರ್ಕೋತಾ ಇದ್ದೀರಾ? ಸ್ವಲ್ಪ ಅಲ್ಲಿ ನೋಡಿ. ಸಂತೋಷ್, ಈಗ ಬೇಡ, ಸುಮ್ನೆ ಇರು. ಏನ್ರಿ, ನೀವಾಗೆ ಮಗಳು ಕೊಡ್ತೀನಿ ಅಂತ ಇಲ್ಲಿ ಕರ್ಸಿ ಇವತ್ತು ಎಷ್ಟು ಜನ ಎದುರುಗಡೆ ಈ ರೀತಿ ನಮ್ಮನ್ನು ಅವಮಾನ ಮಾಡ್ತಾ ಇದ್ದೀರಲ್ಲ, ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ಏಯ್, ನಡೆಯೋ. ಮತ್ತೆ ಹೇಗಿದೆ ನಿಮ್ಮ ಅಳಿಯನ ದಿಗ್ವಿಜಯ? ಇದಕ್ಕೆ ಕಾರಣಕರ್ತರು ಯಾರು ಗೊತ್ತಾ? ನಿಮ್ಮ ಪತಿರಾಯರು ಮತ್ತೆ ನಿಮ್ಮ ಕುಮಾರಿ, ಅರ್ಥಾತ್ ನನ್ನ ಅರ್ಧಾಂಗಿ. ಇವರಿಲ್ಲೇ ನಿಮ್ಮ ಸೊಕ್ಕು ಮುರಿಯಕ್ಕೆ ನನಗೊಂದು ಅವಕಾಶ ಸಿಕ್ತು. ಇದು ಚತುರನ ಚಮತ್ಕಾರ ನಂಬರ್ 3. ಹಕ್ಕಿ ಎಷ್ಟೇ ಮೇಲಕ್ಕೆ ಹಾರಿದ್ರು ಆಕಾಶ ಮುಟ್ಟೋಕ್ ಸಾಧ್ಯವಿಲ್ಲ, ಭೂಮಿಗೆ ಇಳಿಲೇಬೇಕು. ಅದೇ ಪಾಠ ನಿಮ್ಗೆ ಹೇಳ್ಕೊಡಕ್ಕೆ ನಾನು ನಿಮ್ಮ ಅಳಿಯನಾಗಿ ಬಂದಿರೋದು. ನೀನ್ ನನ್ ಮಗಳ ಕುತ್ತಿಗೆ ತಾಲಿ ಕಟ್ಟಿರ್ಬಹುದು, ಆದ್ರೆ ನೀನ್ ನನ್ನ ಅಳಿನೂ ಅಲ್ಲ, ನನ್ನ ಆಸ್ತಿಗೆ ವಾರಸ್ದಾರನೂ ಅಲ್ಲ. ಯಾರಿಗಿರ್ಬೇಕು ನಿಮ್ಮ ಆಸ್ತಿ? ಆಸ್ತಿ ಅಂತೆ ಆಸ್ತಿ. ಒಂದು ಮಾತು ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಚಾಮುಂಡೇಶ್ವರಿ ದೇವಿ ಅವರೇ, ನಿಮ್ಮ ಜುಜ್ವಿ ಆಸ್ತಿಗಾಗಿ ನಾನು ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಂಡಿಲ್ಲ. ಪ್ರೀತಿ ವಾತ್ಸಲ್ಯದ ಮುಂದೆ ಆಸ್ತಿ, ಹಣ, ಅಂತಸ್ತುಗೂ ಒಂದು ಎಳ್ಳಷ್ಟು ಬೆಲೆ ಇಲ್ಲ ಅಂತ ನಿಮ್ಗೆ ಅರ್ಥ ಆಗ್ಬೇಕು. ಹಣದಿಂದ ಏನ್ ಬೇಕಾದ್ರೂ ಮಾಡ್ತೀನಿ, ಯಾರನ್ನ ಬೇಕಾದ್ರೂ ಕೊಂಡ್ಕೋತೀನಿ ಅನ್ನೋ ದುರಹಂಕಾರ ತಪ್ಪು ಅಂತ ನೀವೇ ತಿಳ್ಕೋಬೇಕು. ಕಮಲ, ಅವನ್ ಜೊತೆಲಿ ಹೋಗ್ಬೇಡ. ಗಂಡನ್ ಜೊತೆ ಇರೋದೇ ಹೆಣ್ಣಿನ ಧರ್ಮ ಮಮ್ಮಿ. ನನ್ ಮಾತ್ ಮೇರಿ ನೀನ್ ಅವನ್ ಜೊತೆಲಿ ಹೋದ್ರೆ ನನ್ನ ಆಸ್ತಿಲಿ 1 ಪೈಸಾ ಕೂಡ ನಿಂಗೆ ಸಿಗೋಲ್ಲ. ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದಾಗ್ಲಿ. ಅಯ್ಯೋ ರಾಮ, ಅವೆಲ್ಲ ಮಾಡೋಕ್ ಮುಂಚೆನೇ ಅಲ್ಲಮ್ಮ, ಎಲ್ಲ ಮನೇಲಿ ಅಡಿಗೆ ಬೇರೆ ಮಾಡ್ಕೊಂಡು ಹೋಗೋಣ. ತನ್ನ ಮಗಳು ಸುಖವಾಗಿರ್ಬೇಕು ಅನ್ನೋ ಆಸೆಯಿಂದ ಒಬ್ಬ ಶ್ರೀಮಂತನು ಕೊಟ್ಟು ಮದುವೆ ಮಾಡೋದು ತಪ್ಪ? ನೀವು ಬಡವರು, ಅದಕ್ಕೆ ನನ್ ಮಗಳನ್ನ ಒಬ್ಬ ಬಡವರು ಕೊಟ್ಟು ಮದುವೆ ಮಾಡಿದ್ರಿ. ನೀವೆಲ್ಲ ನನ್ನ ಮೋಸ ಮಾಡಿದ್ರಿ, ನನ್ನಿಂದ ನನ್ನ ಮಗಳನ್ನ ದೂರ ಮಾಡಿದ್ರಿ. ಚಾಮು, ನಿಜ ತಿಳ್ಕೊಳ್ಳದೆ ಆವೇಶದಲ್ಲಿ ಏನೇನೋ ಮಾತಾಡ್ತಿದೀಯ. ಆ ಹರಿದಾಸ ಅವನ ಮಗ ನಮ್ಮ ಮಗಳನ್ನ ಮದುವೆ ಮಾಡ್ಕೊಳಕ್ ಬರ್ಲಿಲ್ಲ. ಅವರು ಬಂದಿತ್ತು. ನಮಸ್ಕಾರ ಅತ್ತೆ. ಅಯ್ಯೋ, ಇದೆಲ್ಲ ಯಾಕಪ್ಪ? ಎಷ್ಟೇ ಆಗ್ಲಿ ತಾವು ದೊಡ್ಡವರು, ಮಾತೃ ಸ್ವರೂಪಿಗಳು. ನೋಡಿದ್ರಾ? ನೋಡ್ತಾ ಇದ್ದೀನಿ. ಹಿರಿಯರು ಅಂದ್ರೆ ಎಷ್ಟು ಮರ್ಯಾದೆ. ಕೂತ್ಕೋಪ್ಪ. ಇಲ್ಲ ಅತ್ತೆ, ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ 5 ಸ್ಟಾರ್ ಹೋಟೆಲ್ನಲ್ಲಿ ಗ್ರ್ಯಾಂಡ್ ಪಾರ್ಟಿ ಇಟ್ಕೊಂಡಿದ್ದಾರೆ. ಅವ್ರಿಗೆಲ್ಲ ನನ್ನ ಹುಡುಗಿನ ಪರಿಚಯ ಮಾಡ್ಸೋಣ ಅಂತ. ಹೌದಾ? ಹೋಗ್ತೀಯಮ್ಮ? ನೀನ್ ಹೋಗಂದ್ರೆ ಹೋಗ್ತೀನಿ ಮಮ್ಮಿ. ಚಾಮು, ಮದುವೆಗೆ ಮುಂಚೆ ಇದೆಲ್ಲ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಕರ್ಕೊಂಡು ಹೋಗಪ್ಪ, ಆದ್ರೆ ಬೇಗನೆ ಬಂದ್ಬಿಡ್ಬೇಕು. ಥ್ಯಾಂಕ್ ಯು, ವೆರಿ ಕೈಂಡ್ ಆಫ್ ಯು. ಕಮಾನ್ ಕಮಲು. ಥ್ಯಾಂಕ್ ಯು ಮಮ್ಮಿ. ಹಾಗಿದ್ದೆಲ್ಲ ಮರೆತು ಬಿಡಪ್ಪ. ಓಹ್,
ಯಜಮಾನ್ರು ಬನ್ನಿ ಬನ್ನಿ, ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಅಷ್ಟೊಂದು ಗೌರವಕ್ಕೆ ನಾನು ಅರ್ಹನಲ್ಲ. ಶೇಖರ್, ನೀನ್ ನಮ್ಮ ಮನೆಗೆ ಬಂದಿದ್ದಾಗ ನನ್ನ ಹೆಂಡತಿಯಿಂದ, ನನ್ನ ಮಗಳಿಂದ ನಿನಗೆ ಅವಮಾನ ಆಗ್ತಾ ಇದ್ರು. ನನ್ನಿಂದ ಏನೂ ಮಾಡಕ್ಕಾಗ್ಲಿಲ್ಲ. ಯಾಕೆ ಗೊತ್ತಾ? ನಾನು ಮದುವೆ ಆದ ಹೊಸದರಲ್ಲಿ ನಮ್ಮ ಮನೆ ಕೆಲಸದವಳನ್ನ ಒಂದು ಸಣ್ಣ ಕಾರಣಕ್ಕಾಗಿ ನನ್ನ ಹೆಂಡತಿ ಬೈದ್ಲು. ನಾನು ಅದನ್ನು ತಪ್ಪು ಅಂತ ವಿರೋಧ ಮಾಡಿದೆ. ಅದಕ್ಕೆ ಅವಳು ಕೆಲಸದವಳು ಮುಂದೆ ನನಗೆ ಅವಮಾನ ಮಾಡಿದ್ರಿ ಅಂತ ಅದನ್ನೇ ದೊಡ್ಡ ತಪ್ಪು ಅಂತ ತಿಳ್ಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಲು. ನನಗೆ ಗಾಬರಿಯಾಗಿ ಅವತ್ತಿನಿಂದ ಇವತ್ತಿನವರೆಗೂ ಅವಳೇನೇ ಹೇಳಲಿ, ಏನೇ ಮಾಡ್ಲಿ, ಚಕಾರ ಎತ್ತದೆ ಮೂಕನಾಗ್ಬಿಟ್ಟಿದ್ದೀನಿ. ನೂಲ್ನಂತೆ ಸೀರೆ, ತಾಯಿಯಂತೆ ಮಗಳು ಅಂತ ನನ್ನ ಮಗಳು ತನ್ನ ತಾಯಿ ದಾರಿನೇ ಹಿಡಿದ್ಲು. ಸೊಕ್ಕಿನಿಂದ ಮೆರೆದ್ಲು. ಬಡವರು ಅಂದ್ರೆ ನಿಕೃಷ್ಟವಾಗಿ ಕಂಡ್ಲು. ಶೇಖರ್, ಹರಿದಾಸ ಸಾಹುಕಾರ ಇರಬಹುದು, ಆದ್ರೆ ಅವನ ಮಗ ಎಂಥ ಲಫಂಗ್ರು ಅಂತ ನನಗೆ ಇವತ್ತು ಗೊತ್ತಾಯ್ತು. ಕಂಡು ಹುಡುಗಿನೆಲ್ಲ ಮದುವೆ ಮಾಡ್ಕೊಂಡು ಸೂಳಿಗೇರಿ ಮಾಡೋ ದಳ್ಳಾಳಿಗಳವರು. ಶೇಖರ್, ನಿನಗೆ ಕೈ ಮುಗಿದು ಕೇಳ್ಕೋತೀನಿ, ಆದದ್ದನ್ನೆಲ್ಲ ಮರೆತು ನನ್ನ ಮಗಳ ಮಾನ ಪ್ರಾಣ ಕಾಪಾಡೋ ಹೊಣೆ ನಿಂದು. ಪ್ಲೀಸ್, ನಿನಗೆ ಸೇರಿದ. ನಾವು ದೊಡ್ಡವರು, ಈ ತರ ಎಲ್ಲ ಮಾತಾಡಬಾರ್ದು. ನಿಮ್ಮ ಮಗಳ ಮಾನ ಕಾಪಾಡೋ ಜವಾಬ್ದಾರಿ ನಂದು. Meet my friends, Jenny, Ramesh, Suren. ಹಾಯ್. ನೀವು How about drinks? ನೋ ಥ್ಯಾಂಕ್ಸ್. It's all right. ಮೇಡಮ್ಗೆ ಜ್ಯೂಸ್. When did you come? Monday. Oh, from Bombay. Yeah. Hi, Madhu. ಸರ್, ಇಲ್ಲಿ ಕೊಡಿ. ಹೌದು. ನೀವು ತಗೊಳ್ಳಿ ಸರ್. ತಗೊಳ್ಳಿ ಮೇಡಮ್. ಹಾ. Have it. ತಗೊಳ್ಳಿ. Excuse me. Come on. ಅಯ್ಯೋ. I'm sorry. ನನ್ನನ್ನು ಕ್ಷಮಿಸಿ. ಯಾಕರ್ಸ್ ಉಗಿಬೇಕು ನಿನ್ ಮುಖಕ್ಕೆ. ಕೈಗೆ ಬರೋ ತುತ್ತು ಬಾಯಿಗೆ ಬರೋದಕ್ಕಿಂತ ಮುಂಚೆನೆ ಆತರ ಪಟ್ಟು ಹಾಳು ಮಾಡ್ಬಿಟ್ಟಿಯಲ್ಲೋ. ಯಾಕೋ ಕರ್ಕೊಂಡು ಹೋಗಿದ್ದೆ ಅವಳನ್ನ? ನನ್ ಪ್ಲಾನ್ ಎಲ್ಲ ಹಾಳಾಗೋಯ್ತು. ನಿನ್ನಿಂದ 1 ಕೋಟಿ ರೂಪಾಯಿ ಆಸಿ ಕೈ ತಪ್ಪೊಟ್ಟೋಯ್ತು. ಡ್ಯಾಡಿ. ಶಟ್ ಅಪ್. ಹಲೋ, ಯಾರು? ನಾನ್ ಸ್ವಾಮಿ ನರಸಿಂಹಯ್ಯ. ನಮಸ್ಕಾರ ರಾಯರೇ. ಏನೋ ಹುಡುಗ ಬುದ್ಧಿ, ವಯಸ್ಸಿನ ಹುಡುಗ ಆತರ ಪಟ್ಟು ತಪ್ಪು ಮಾಡ್ಬಿಟ್ಟಿದ್ದಾನೆ. ದಯವಿಟ್ಟು ಕ್ಷಮಿಸ್ಬಿಡಿ ರಾಯರೇ. ವಿಷಯ ತಿಳಿಯಿತು. ಹುಡುಗ ಸಾವಾಸ ರೇಪ್ ಮಾಡಿದ್ರು ಮದುವೆ ಆಗೋನು ಅವನೇ ತಾನೆ. ಈಗಿನ ಕಾಲದ ಹುಡುಗರೇ ಹಾಗೆ. ಮೊದಲು ಸೋಬಣ, ಆಮೇಲೆ ಮದುವೆ. ಒಂದು ಮಾತು, ಈ ವಿಷಯ ನಮ್ಮ ಚಾಮುಂಡೇಶ್ವರಿ ಗೊತ್ತಾಗದೇ ಇದ್ರೆ ಸಾಕು. ಅಯ್ಯೋಯ್ಯೋ, ವಿಷಯ ಅವ್ರ ಹತ್ರಕ್ಕೆ ಹೋಗದಾಗೆ ತಾವೇ ಏನಾದ್ರೂ ಮ್ಯಾನೇಜ್ ಮಾಡ್ಬೇಕು ರಾಯರೇ. ಆಯ್ತು ಬಿಡಿ. ಇಂಥ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಮದುವೆ ನಿಲ್ಲಿಸ್ಬಿಟ್ರೆ ನಾಳೆ ಅವಮಾನ ಆಗೋದು ನಮಗ್ ತಾನೆ. ತಮ್ದು ದೊಡ್ಡ ಮನ್ಸು ರಾಯರೇ. ಥ್ಯಾಂಕ್ ಯು ವೆರಿ ಮಚ್. ನಿನ್ನ ಹಾಗೆ ನಿನ್ನ ಮಗಳಿಗೂ ದುರಹಂಕಾರ ತುಂಬಿ ತುಳುಕಾಡ್ತಾ ಇತ್ತು. ಆದ್ರೆ ಆ ಶೇಖರನ ಒಳ್ಳೆತನಕ್ಕೆ ಮೆಚ್ಚಿ ತಾನಾಗೆ ತಾಳಿ ಕಟ್ಸ್ಕೊಂಡ್ಲು. ಇದರಲ್ಲಿ ಯಾರಿಗೆ ಯಾರೂ ಮೋಸ ಮಾಡ್ದಾಗಲಿಲ್ಲ. ಅಂದ್ರೆ ಹರಿದಾಸ ಕೆಟ್ಟೋನಾದ ಮಾತ್ರಕ್ಕೆ ಈ ಪ್ರಪಂಚದಲ್ಲಿರೋ ಶ್ರೀಮಂತರೆಲ್ಲ ಕೆಟ್ಟೋರ? ಒಬ್ಬ ಶ್ರೀಮಂತ ಅಳಿಯ ನನಗೆ ಸಿಕ್ತಿರ್ಲಿಲ್ವಾ? ಆಗಿದ್ದಾಗೋಯ್ತು.
ಅವರನ್ನೆಲ್ಲಿ ಕರೆಸಿ ತುಂಬು ಹೃದಯದಿಂದ ಆಶೀರ್ವದಿಸು. ಏನಂದ್ರಿ? ಎಲ್ಲಾರ ಮುಂದೆನೂ ಚಾಲೆಂಜ್ ಮಾಡಿ ನನ್ನನ್ನು ಅವಮಾನ ಮಾಡಿದ ಅವನ್ನ ಕರೆಸಿ ಆಶೀರ್ವಾದ ಮಾಡ್ಬೇಕಾ? ನೋ, ನೆವರ್. ಚಾಮು, ಮತ್ತೆ ಹೋದ್ಮೇಲೆ ಈ ಮನೆ ಬೇಕು ಅಂತ ಆಯ್ತು. ಇವತ್ತು ನೀನು ಈ ಮನೆಗೆ ಬಂದಿದ್ದು ಮಹಾಲಕ್ಷ್ಮಿ ಬಂದಾಗಾಯ್ತಮ್ಮ. 100 ಮಕ್ಕಳನ್ನಿತ್ತು ನೀವಿಬ್ರು ಸಂತೋಷವಾಗಿ ಬಾಳಿ. ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ. ಡ್ರೈವರ್, ತಿರುಪತಿ ಅಮ್ಮ ಅವ್ರೆ, ಡ್ರೈವರ್ ಎಲ್ಲಿ? ಡ್ರೈವರ್ ಇರ್ಬೇಕಾದ ಜಾಗದಲ್ಲೇ ಇದ್ದಾನೆ. ಏಯ್, ಎದ್ದು ಬಂದು ಡೋರ್ ತೆಗಿಯಕ್ಕಾಗೋದಿಲ್ಲ? ನೀವೇ ಓಪನ್ ಮಾಡಿ ಕೂತ್ಕೊಳ್ಳಿ. ಯಾರೋ ನೀನು? ಸ್ಟುಪಿಡ್. ನಾನು ಅತ್ತೆ ಬಂಗಾರದ ಕತ್ತೆ. ಡ್ರೈವರಿಗೆ ಸಂಬಳ ಕೊಡೋದು ಕಾರ್ ಓಡಿಸಕ್ಕೆ. ನಿಮ್ಗೆ ಬೇಕಾದ್ರೆ ಸಲಾಮ್ ಹೊಡಿಯೋಕೆ, ಕಾರ್ ಡೋರ್ ತೆಗಿಯೋಕೆ ಇನ್ನೊಬ್ಬನ ಸಂಬಳ ಕೊಟ್ಟಿಟ್ಕೊಳ್ಳಿ. ಸರಿಯಾಗಿ ಹೇಳ್ದೆ ಎಳೆಮಯ್ಯ. ಅದು ಚತುರರ ಚಮತ್ಕಾರ ನಂಬರ್ 27. ನಿಮ್ ಅಪಾಯಿಂಟ್ಮೆಂಟ್ ಆರ್ಡರ್ ಸಿಕ್ತು, ಬಂದೆ. ಕಮಾನ್, ಶೋ ಮೀ. ನೋಡಿ ನೋಡಿ, ಕಪ್ಪು ಕನ್ನಡಕವನ್ನು ತೆಗೆದು ಕಣ್ಣು ಬಿಟ್ಕೊಂಡು ನೋಡಿ. ಹಸ್ತಾಕ್ಷರ ತಮ್ಮದೇ ತಾನೆ? ಎಲ್ಲ ಪರ್ಫೆಕ್ಟ್ ಆಗೋಯ್ತು ಅಮ್ಮ ಅವ್ರೆ. ನನ್ನ ಮೊಮ್ಮಗನಿಗೆ ಕೆಲಸ ಕೊಡಿ, ನನಗೆ ಕ್ಯಾನ್ಸರ್ ಇದೆ ಅಂತ ಹೇಳಿ ಆ ಮುದುಕ ನಿಮ್ಮ ಕಾಲಿಗೆ ಬಿದ್ದು ಕೇಳ್ಕೊಂಡ. ಹಾಗೂ ಸತ್ತೋಗ್ತಾನೆ ಅಂತ ತಿಳ್ಕೊಂಡು ನೀವು ಅವನಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟು ಬಿಟ್ರಿ. ನಿಮ್ಮ ಅಳಿಯಾನೇ ಆ ಮುದುಕನ ಮೊಮ್ಮಗನಾಗಿ ಬರ್ತಾನೆ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿಮ್ಮ. ನಿಮ್ಮಂತ ಕತ್ತೆಗಳನ್ನ ಕೆಲಸಕ್ಕೆ ಇಟ್ಕೊಂಡಿದ್ದು ನನ್ನ ಕರ್ಮ. ಜೀವನದಲ್ಲಿ ಮೊದಲನೇ ಸಲ ಸರಿಯಾದ ಮಾತನ್ನು ಹೇಳಿದ್ರಿ. ಶಟ್ ಅಪ್. ನಿನ್ನನ್ನು ಈಗಲೇ ಕೆಲಸದಿಂದ ಡಿಸ್ಮಿಸ್ ಮಾಡ್ತಾ ಇದ್ದೀನಿ. ಗೆಟ್ ಔಟ್. ಅದು ಎಂದೆಂದಿಗೂ ಸಾಧ್ಯ ಇಲ್ಲ. ಕಾರ್ಮಿಕರಿಗೂ ಒಂದು ಕಾನೂನಿದೆ, ನಮ್ದೇ ಆದ ಒಂದು ಸಂಘ ಇದೆ, ಇಂಡಿಯನ್. ಭಾಷಣ ಬಿಗಿದೆ ಒಂದೇ ಒಂದು ಮಾತಲ್ಲಿ ಹೇಳ್ಬೇಕು ಅಂದ್ರೆ ಅಷ್ಟು ಸುಲಭವಾಗಿ ನಾಲಿನಿಂದ ಹೋಗೋನು ಅಲ್ಲ, ನನ್ ಜಾಗಕ್ಕೆ ಬೇರೆ ಯಾರನ್ನು ಬಿಡೋನು ಅಲ್ಲ ಅತ್ತೆ. ಹೌದು ಅಮ್ಮ ಅವ್ರೆ, ಈಗ ನಡೀತಾ ಇರೋ ಸ್ಟ್ರೈಕೆ ಸಾಕು, ಅದ್ರ ಜೊತೆ ಇನ್ನೊಂದು ಸ್ಟ್ರೈಕ್ ಹಾಕಬೇಕು. ಆ ಮೀಟಿಂಗ್ ಬೇರೆ ಹೊತ್ತಾಯ್ತು. ಹೊತ್ತಾಯ್ತು, ಬೇಗ ಹೋಗೋಣ. ನಿನ್ನ ಗಂಡನಾಗ ನನ್ನ ಕೈಲೇ ಏನೂ ಮಾಡಕ್ಕಾಗಲಿಲ್ಲ. ನಿನ್ನ ಮಗಳ ಗಂಡ ಸರಿಯಾಗಿ ಬುದ್ಧಿ ಕಲಿಸ್ತಿದ್ದಾನೆ. ಮುಂದೇನಾಗುತ್ತೋ ನೋಡ್ಬೇಕು. ಏನಣ್ಣ ಈ ಸಿಂಪ್ಲಾಗಿ ಬಂದಿದ್ದೀರಾ? ಅದು ಅಮ್ಮ ಅವ್ರ ಹಳ್ಳಿರಾಗೆ. ಅಳಿಯಾನು ಅಲ್ಲ ಏನು ಅಲ್ಲ, ನಾನು ನಿಮ್ಮ ಹಾಗೆ ಕಾರ್ಮಿಕ ಅಷ್ಟೇ. ಬನ್ನಿ ಎಲ್ರು ಟೀ ಕುಡಿಯೋಣ. ಅರ್ಧ ಕೊಡಿಸ್ತೀನಿ ಅಷ್ಟೇ. ಲುಕ್ ಹಿಯರ್ ಜೆಂಟ್ಲ್ಮ್ಯಾನ್, ಈ ಸಾರಿ ನಮ್ಮ ಫ್ಯಾಕ್ಟ್ರಿ ನಷ್ಟದಲ್ಲಿದೆ. ನಾವು ಅಂದ್ಕೊಂಡಾಗ ಲಾಭ ಬರ್ತಿಲ್ಲ. ಇದಕ್ಕೆಲ್ಲ ಏನ್ ಕಾರಣ ಇರಬಹುದು? ವರ್ಕರ್ಸ್ ಸರಿಯಾದ ರೀತಿಯಲ್ಲಿ ಕೋಆಪರೇಟ್ ಮಾಡ್ತಾ ಇಲ್ಲ ಮೇಡಮ್. ಅವ್ರ ಡಿಮ್ಯಾಂಡ್ಸ್ ದಿನದಿನಕ್ಕೂ ಜಾಸ್ತಿ ಆಗ್ತಾ ಇದೆ. ಎಕ್ಸ್ಕ್ಯೂಸ್ ಮಿ ಮೇಡಮ್, ನನ್ನ ಡ್ಯೂಟಿ ಇರೋದು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ. ಈಗ ಸಮಯ 5 ಗಂಟೆ 45 ನಿಮಿಷ. ಆದ್ರೂ ಇನ್ನು 45 ಸೆಕೆಂಡ್ ಕಾಯ್ತಾ ಇರ್ತೀನಿ. ಅಷ್ಟರಲ್ಲಿ ನೀವು ಹೊರಗೆ ಬಂದ್ರೆ ಸರಿ, ಇಲ್ದೇ ಹೋದ್ರೆ ನಿಮಗೆ ಗಾಡಿ ಗೋಲ್ಡನ್ ಕೀ ನಿಮ್ ಗಾಡಿಲೇ ಇಟ್ಟು ಹೋಗ್ತಾ ಇರ್ತೀನಿ. ನೋಡಿದ್ರಲ್ಲ ವರ್ಕರ್ಸ್ ಕೋಆಪರೇಷನ್ ಏನು ಅಂತ. ಓಕೆ ಜೆಂಟ್ಲ್ಮ್ಯಾನ್, ಮೀಟಿಂಗ್ ನಾಳೆ ಕಂಟಿನ್ಯೂ ಮಾಡೋಣ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮಮ್ಮಿ ಏನಂದ್ರು? ಚೆನ್ನಾಗಿ ಮಾತಾಡ್ಸಿದ್ರಾ? ಮಾತಾಡ್ಸಿ. ಒಬ್ಬ ಮಾಲೀಕರು ಡ್ರೈವರ್ನ ಹೇಗೆ ಮಾತಾಡಿಸ್ಬೇಕೋ ಹಾಗೆ ಮಾತಾಡ್ಸಿ. ಅಷ್ಟಕ್ಕೆ ನೀನ್ ಯಾಕೆ ಬೇಜಾರು ಮಾಡ್ಕೋತೀಯ? ನೋಡು, ದೇವ್ರು ನಿನ್ಗೆ ಹೇಗೆ ಒಳ್ಳೆ ಬುದ್ಧಿ ಕೊಟ್ನೋ ಹಾಗೆ ನಿಮ್ಮ ಅಮ್ಮನಿಗೂ ಕೊಡ್ತಾನೆ. ಸ್ವಲ್ಪ ಟೈಮ್ ಆಗತ್ತೆ ಅಷ್ಟೇ. ಅಂಕಲ್, ಶಾಂತಿ, ಹೇ
ಇಳಿಸಿ ಯಾಕೆ ಇಳಿಸಿ ಅಂಕಲ್ 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 ನಾನು ಹಿಂಗ್ ನಡಿತೀನಿ ಓಡ್ತೀನಿ ಡಾನ್ಸ್ ಮಾಡ್ತೀನಿ ತೈ ದಿರಿ ತೈ 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 ದಿರಿ ತೈ 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 ದಿರಿ ತೈ ಅಕ್ಕ ಕಮಲು ಶಾಂತಿ ನಿನ್ ಮಗಳ ಅಮ್ಮ ಈ ಆಕ್ಸಿಡೆಂಟ್ ಆಂಟಿ ನಿನ್ ತಂಗಿನ ಅಮ್ಮ ಹೌದಮ್ಮ ಅಕ್ಕನ ಮಗಳ ಕಾಲು ಮುರಿದ ನಾನೆಂಥ ಪಾಪಿ ಅಕ್ಕ ನನ್ನನ್ನು ಕ್ಷಮಿಸ್ಬಿಡಕ್ಕ ಶಾಂತಿ ಈ ದಿನ ಆಂಟಿನ ಕ್ಷಮಿಸ್ತೀಯಮ್ಮ ಅಯ್ಯೋ ಆಂಟಿ ಪಾಸ್ಟ್ ಇಸ್ ಪಾಸ್ಟ್ ನೀವ್ ಯಾವತ್ ನಮ್ಮ ಅಂಕಲ್ ನ ಮದ್ವೆ ಆದ್ರೋ ಅವತ್ತೇ ನಾನು ನಿಮ್ಮನ್ನ ಕ್ಷಮಿಸ್ಬಿಟ್ಟೆ ಶಾಂತಿ ಅತ್ತಿಗೆ ಒಂದ್ ಮಾತು ಕೇಳಲ್ಲ, ನೀವು ಕೋಟ್ಯಾಧೀಶ್ವರ ಮಗಳಾಗಿ ಯಾಕೆ ಈ ತರ ಗತಿ ಇಲ್ದೇವ್ರಾಗಿ ಬದುಕ್ತಾ ಇದ್ದೀರಾ? ಚಾಮುಂಡೇಶ್ವರಿಗೆ ಚಾಮುಂಡೇಶ್ವರಿಗೆ ಬೇಕೇ ಬೇಕು ಬೇಕೇ ಬೇಕು ಕಾರ್ಮಿಕರ ಮುಷ್ಕರಕ್ಕೆ ಕಾರ್ಮಿಕರ ಮುಷ್ಕರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಚಾಮುಂಡೇಶ್ವರಿಗೆ ಚಾಮುಂಡೇಶ್ವರಿಗೆ ಕಾರ್ಮಿಕರ ಮುಷ್ಕರಕ್ಕೆ ಬೇಕೇ ಬೇಕು. ತಿರುಪತಿ ಅಮ್ಮ ಆ ಕಾರ್ಮಿಕ ನಾಯಕನ ಹತ್ರ ಪರ್ಸನಲ್ ಆಗಿ ಮಾತಾಡಿ ಮನೆಗೆ ಬರ ಹೇಳು. ಆಯ್ತಮ್ಮ. ಚಾಮುಂಡೇಶ್ವರಿಗೆ ಬೇಕೇ ಆ? ಸುಮ್ಮನೆ ಕಿರಿಚ್ಕೊಂಡ್ರೆ ಫ್ಯಾಕ್ಟ್ರಿ ಬಂದ್ ಆಗತ್ತೆ, ಆಮೇಲೆ ತಿನ್ನೋಕ್ ಅನ್ನ ಇಲ್ಲದೆ ಅಲ್ಲಿ ಇಲ್ಲಿ ಅಲಿಬೇಕಾಗತ್ತೆ. ಅದ್ರ ಬದಲು ಆ ಕಾರ್ಮಿಕರ ನಾಯಕ ಆನಂದನಿಗೆ ಹೇಳು ಅಮ್ಮ ಅವ್ರ ಮನೆಗೆ ಬಂದು ಪರ್ಸನಲ್ ಆಗಿ ಮಾತಾಡ್ಬೇಕಂತೆ ಅಂತ. ಸರಿ ಸರ್. ಕಾರ್ಮಿಕರ ಮುಷ್ಕರಕ್ಕೆ ಏನೇ ಬರ್ಲಿ ಏನೇ ಬರ್ಲಿ ಚಾಮುಂಡೇಶ್ವರಿಗೆ ಚಾಮುಂಡೇಶ್ವರಿಗೆ ಏನೇ ಬರ್ಲಿ. ನಮಸ್ಕಾರ ಮೇಡಮ್. ಆನಂದ್, ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮವ್ರಿಗೆ ಹೇಳಿ ಮುಷ್ಕರ ನಿಲ್ಸು. ಸುಮ್ಮನೆ ಮುಷ್ಕರ ಮಾಡೋದಕ್ಕೆ ನಮಗೇನು ಹುಚ್ಚ ಮೇಡಮ್? ನ್ಯಾಯವಾಗಿ ನಮಗೆ ಬರಬೇಕಾದ ಬೋನಸ್ ಅನ್ನ ಕೊಟ್ಬಿಡಿ. ಕೊಡ್ಲಿಲ್ಲ ಅಂದ್ರೆ ಮುಷ್ಕರ ನಿಲ್ಲೋದಿಲ್ಲ. ತಗೋ. ಯಾಕೆ ತಗೋಬೇಕು? ಮುಷ್ಕರ ನಿಲ್ಸೋದಿಕ್ಕೆ. ಈ ಹಣ ತಗೊಂಡು ನನ್ನ ಕಾರ್ಮಿಕರಿಗೆ ನಾನು ಅನ್ಯಾಯ ಮಾಡ್ಲೆ? ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಮುಷ್ಕರ ನಿಲ್ಲಿಸ್ಬೇಕು. ನಿಲ್ಲಿಸ್ತೇ ಹೋದ್ರೆ ನಿಲ್ಲಿಸ್ತೇ ಹೋದ್ರೆ ಈ ಚಾಮುಂಡೇಶ್ವರಿ ಒಲಿದ್ರೆ ಮುತ್ತು, ಇಲ್ದೆ ಹೋದ್ರೆ ಈ ಆನಂದ್ ನಿಮ್ಮ ಗೊಡ್ಡು ಬೆದರಿಕೆಗೆಲ್ಲ ಬೆದ್ರೋನಲ್ಲ. ವೆಲ್ ಡನ್ ಮಿಸ್ಟರ್ ಆನಂದ್, ವೆಲ್ ಡನ್. ನೀವು ಈ ಹಣಕ್ಕೆ ಆಸೆ ಪಡಲ್ಲ ಅಂತಾನೆ ನಾನು ನಿಮ್ಮನ್ನ ಮನ್ಸಾರೆ ಪ್ರೀತಿಸಿತ್ತು. ಜಾನಕಿ. ಎಸ್ ಮಮ್ಮಿ, ಹೀಸ್ ಎ ಜೆಂಟಲ್ಮ್ಯಾನ್. ನಾವಿಬ್ರು ಒಬ್ಬರನ್ನೊಬ್ಬರನ್ನ ಪ್ರೀತಿಸ್ತಾ ಇದ್ದೀವಿ. ಮುಚ್ಚೆ ಬಾಯಿ. ಇವನ್ ಈಗಲೇ ಕೆಲಸದಿಂದ ಡಿಸ್ಮಿಸ್ ಮಾಡ್ತಾ ಇದ್ದೀನಿ. ಇಟ್ ಇಸ್ ಮೈ ಆರ್ಡರ್. ಅವರೊಬ್ಬರೇ ಹೋಗ್ತಾ ಇಲ್ಲ, ಅವ್ರ ಜೊತೆ ನಾನು ಹೋಗ್ತಾ ಇದ್ದೀನಿ. ಜಾನಕಿ, ಜಾನಕಿ, ಬಾಯಿಲೆ ಮಾಮ ಇಲ್ಲಿ. ಉಪ್ಪೆರಿಗೆಯಿಂದ ಹಾರಿ ತಿಪ್ಪೆಗೆ ಬೀಳ್ಬೇಡಮ್ಮ. ಬರೀ ಪ್ರೀತಿಯಿಂದ ಹೊಟ್ಟೆ ತುಂಬಲ್ಲಮ್ಮ. ಇವನ್ ಜೊತೆಲಿ ಹೋದ್ರೆ ತುಂಬಾ ಕಷ್ಟಪಡ್ಬೇಕಾಗುತ್ತೆ. ನಾ ಹೇಳೋದ್ ಕೇಳಮ್ಮ. ಜಾನಕಿ, ಜಾನಕಿ, ನೋಡು, ಈ ಪ್ರೀತಿ, ಈ ಸಂತೋಷ ಇನ್ನು ಮತ್ತೆ ಸಿಗೋಲ್ಲ ಅಮ್ಮ. ಪ್ಲೀಸ್, ನಾ ಹೇಳೋದ್ ಕೇಳಮ್ಮ. ನಾನು ಯಾವತ್ತೂ ಇದಕ್ಕೆಲ್ಲ ಆಸೆ ಪಟ್ಟೋಳಲ್ಲ ಮಮ್ಮಿ. ನನಗೆ ಜೀವನದಲ್ಲಿ ಬೇಕಾಗಿರೋದು ಇವ್ರ ಪ್ರೀತಿ ಒಂದೇ. ಅಂದ್ರೆ ತಾಯಿ ಪ್ರೀತಿಗಿಂತಲೂ ಇವನ್ ಪ್ರೀತಿ. ಎಸ್ ಮಮ್ಮಿ, ಎಸ್. ಆಲ್ ರೈಟ್, ಹೋಗೋ, ಹೊರಟೋಗೋ. ನನ್ನ ಮಗಳು ಆ ಬಿಕಾರಿ ಜೊತೆ ಸಂಸಾರ ಮಾಡೋದನ್ನ ನನಗೆ ಸ್ವಲ್ಪ ಕೂಡ ಸಹಿಸಕ್ಕಾಗೋದಿಲ್ಲ. ತಿರುಪತಿ, ನೀನ್ ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನನಗೊಂದು ಗೊತ್ತಿಲ್ಲ. ನನ್ನ ಮಗಳು ವಾಪಸ್ ಮನೆಗೆ ಬರ್ಬೇಕು. ಡೆಫಿನೆಟ್ಲಿ
ನಾನಿರೋದೇ ನಿಮ್ಮ ಸೇವೆಗಾಗಿ. ಜಾನಕಿ, ಸುಖದ ಸುಪ್ಪತ್ತಿಗೆನೆ ಕಾಲೆಲ್ಲಿ ಓದ್ ಬಂದ ನಿನಗೆ ಈ ಬಡವರಿಂದ ಸಿಕ್ಕಿತ್ತು ಬರೀ ಪ್ರೀತಿ ವಿಶ್ವಾಸ ಅಲ್ವಾ? ನಾನು ಬಯಸಿದ್ದು ಅದೇ ಆನಂದ್. ಇಷ್ಟೊತ್ತಲ್ಲಿ ಯಾಕೋ ಬಂದ್ರಿ? ಅದನ್ನೆಲ್ಲ ಕೇಳಕ್ ನೀನಾವನಲ್ಲ. ದೊಡ್ಡಮ್ಮನವ್ರು ನಿಮ್ಮನ್ನ ತಕ್ಷಣ ಕರ್ಕೊಂಬರೋಕ್ ಹೇಳಿದ್ದಾರೆ. ನಾನ್ ತಿರುಗಿ ಬರೋ ಹಾಗಿದ್ರೆ ಅವತ್ತ ಮನೆ ಬಿಟ್ಟು ಬರ್ತಾನೆ ಇರ್ಲಿಲ್ಲ. ಅಲ್ಲಮ್ಮ, ಇವನ ಹತ್ರ ಏನಿದೆ ಅಂತ ಮೆಚ್ಕೊಂಡಿಯಮ್ಮ? ಜುಜುಬಿ. ದೊಡ್ಡಮ್ಮನವರು ನಿಮ್ಮನ್ನ ಇವನಿಗಿಂತ ಒಳ್ಳೆ ಹುಡುಗ ಶ್ರೀಮಂತನ ಕೊಟ್ಟು ಮದುವೆ ಮಾಡ್ಬೇಕು ಅಂತಿದ್ದಾರೆ. ಇನ್ನೊಂದು ಮದುವೆ ಮಾಡಿಸೋದಕ್ಕೆ ಈಗ ಅವ್ರ ಮಗಳಲ್ಲ, ನನ್ನ ಹೆಂಡತಿ. ಇನ್ನು ಏನೋ ನೋಡ್ತಾ ಇದ್ದೀರಾ? ಒಂದ್ ಹೆಜ್ಜೆ ಮುಂದಿಟ್ರೆ ಒಬ್ಬೊಬ್ಬನ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಅಮ್ಮ, ನನ್ನ ಕಣ್ಣು ಮುಂದೆ ಅವನ್ನ ಕೊಂದು ಬಿಟ್ರು. ಜಾನಕಿ, ಸಮಾಧಾನ ಮಾಡ್ಕೊಳ್ಳಿ. ಈಗ ನೀವೇ ಹೇಳಿ, ನನ್ನ ಅರಿಶಿನ ಕುಂಕುಮ ಮಾಡಿಸಿದ ರಾಕ್ಷಸಿ ಹತ್ರ ನಾನು ಮತ್ತೆ ಹೇಗೆ ಹೋಗ್ಲಿ? ನಾನು ಅಲ್ಲೇ ಇದ್ರೆ ನನ್ನ ಏನಾದ್ರೂ ಮಾಡ್ಬಿಡ್ತಾಳೆ ಅಂತ ಹೆದ್ರಿ ನಾನು ಆ ಊರೇ ಬಿಟ್ಟು ಬಂದ್ಬಿಟ್ಟೆ. ಮಳೆಗಾಡಲ್ಲಿ ನೀರ್ ಸಿಕ್ಕ ಹಾಗೆ ನೀವ್ ಸಿಕ್ಕಿದ್ರಿ. ನನ್ನ ಹೊಟ್ಟೆಯಲ್ಲಿ ಬೆಳೀತಿದ್ದ ಅವ್ರ ಕರಳಿನ ಕುಡಿದ್ ನೋಡ್ತಾ ನಿಮ್ಗಳ ಅನುರಾಗದಲ್ಲಿ ನಾನಿನ್ನೂ ಬದುಕಿದ್ದೀನಿ. ಇನ್ನು ಕೆಲವೇ ದಿವಸ ಈ ಕಷ್ಟ ಆತಿಗೆ. ಆ ಚಾಮುಂಡೇಶ್ವರಿ ದೇವಿ ಅಹಂಕಾರನ ಅಡಗಿಸೋ ಅಸ್ತ್ರ ಈಗ ನನ್ನ ಕೈಲಿದೆ. ಶಾಂತಿ, ಯಾರೇ ನೀನು? ನನ್ ಮನೆಗೆ ಬಂದು ನನ್ ವೀಣೆ ತಗೊಂಡು ನುಡಿಸ್ತಿದ್ಯಾ? ದೇವ್ರ ಮುಂದೆ ನುಡ್ಸಕ್ಕೆ ಯಾರಾದ್ರೇನು? ಇದೇನ್ ದೇವಸ್ಥಾನ ಅಂದ್ಕೊಂಡಿಯಾ? ದೇವ್ರಿರೋ ಜಾಗ ಅಲ್ಲ, ದೇವಸ್ಥಾನನೇ. ಈ ಮನೆ, ಆಸ್ತಿ, ಅಂತಸ್ತು ಎಲ್ಲ ಅವನ್ ಕೊಟ್ಟಿದ್ದೆ. ಚೋಟುದ್ದ ಇದ್ಯಾ? ನನಗೆ ಉಪದೇಶ ಮಾಡ್ತಿದ್ಯಾ? ಯಾರೇ ನೀನು? ನನ್ನ ಹೆಸರು ಶಾಂತಿ. ನಿಮ್ಮ ಮೊಮ್ಮಗಳು ಅಂತ ತಿಳ್ಕೊಳ್ಳಿ. ಏನು? ಈ ಚಾಮುಂಡೇಶ್ವರಿಗೆ ನೀನು ಮೊಮ್ಮಗಳ? ಹೌದು ಅಜ್ಜಿ. ಅಜ್ಜಿ ನಿಂತ್ಕೊಳ್ಳಿ. ನೀನ್ ಎಲ್ಲಿಗೆ ಬರ್ತಿದ್ಯಾ? ಅಜ್ಜಿ ಹಿಂದೆ ಮೊಮ್ಮಗಳು. ನೀನ್ ಯಾವ ಸೀಮೆ ಮೊಮ್ಮಗಳೇ? ಈ ಮನೆ ಚೆನ್ನಾಗಿದೆ, ಅರಮನೆ ತರ ಕಟ್ಸಿದೀರಾ. ನೀವು ಮಹಾರಾಣಿಯಾಗಿ ಕಾಣಿಸ್ತಿದ್ದೀರಾ. ನನ್ಗೆ ಯಾಕೋ ಈ ಮನೆಯಲ್ಲೇ ಇರ್ಬೇಕು ಅನ್ಸುತ್ತೆ. ಇರ್ಲಾ ಅಜ್ಜಿ? ಮುಚ್ಚೆ ಬಾಯಿ. ಅಜ್ಜಿ ಅಂತೆ ಅಜ್ಜಿ. ಇನ್ನೊಂದ್ಸಾರಿ ಅಜ್ಜಿ ಅಂತ ಕರೆದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಹೋಗಿ ಆಚೆ. ಎಲ್ರೂ ಒಂದಿವಸ ಹೋಗೋರೆ ಬಿಡಿ. ಭಗವದ್ಗೀತೆ ಫೋಟೋ ನೋಡ್ರಿ, ಎಷ್ಟ್ ಚೆನ್ನಾಗಿದೆ. ಅದ್ರ ಅರ್ಥ ಏನ್ ಗೊತ್ತಾ ಅಜ್ಜಿ? ನಿಮಗ್ ಗೀತೆ ಓದಕ್ ಪುರ್ಸತ್ ಎಲ್ಲಿದೆ ಹೇಳಿ? ನಾನ್ ಹೇಳ? ಶ್ರೀಕೃಷ್ಣ ಅರ್ಜುನನ್ಗೆ ಹೇಳಿದ್ನಂತೆ, ದ್ರೋಣ, ಭೀಷ್ಮ, ಕರುಣ, ಕೌರವ ಇತ್ಯಾದಿ ಬಂಧು ಬಾಂಧವರನ್ನು ಕೊಂದು ಪಡೆದ ಜಯ ನಮ್ಗ್ಯಾಕೆ ಅಂತ. ಈಗ ನೀನು ಯುದ್ಧ ಮಾಡ್ತಾ ಇರೋದು ಅವರ ವಿರುದ್ಧ ಅಲ್ಲ, ಅನೀತಿ, ಅಧರ್ಮ, ಅನ್ಯಾಯಗಳ ವಿರುದ್ಧ. ಹೀಗಂತ ಕೃಷ್ಣ ಹೇಳಿದಾಗ ಅರ್ಜುನ ಮತ್ತೆ ತನ್ನ ಗಾಂಡೀವವನ್ನು ಎತ್ಕೊಂಡಂತೆ ಅಜ್ಜಿ. ನೀವು ಅಷ್ಟೇ, ನಾನು ನನ್ನದು ಅನ್ನೋ ಗಾಂಡೀವವನ್ನು ಬಿಸಾಡಿ ಪ್ರೀತಿ ವಾತ್ಸಲ್ಯ ಅನ್ನೋ ಗಾಂಡೀವವನ್ನು ಎತ್ಕೋ ಅಜ್ಜಿ.
ಚಿಕ್ಕ ವಯಸ್ಸಾದ್ರೂ ಎಂಥ ಸಂಸ್ಕಾರ, ಏನು ಪಾಂಡಿತ್ಯ. ಮಗು, ನೀನ್ ನಿಜವಾಗ್ಲೂ ನಮ್ಮ ಮೊಮ್ಮಗಳೇ ಕಣಮ್ಮ. ಹೌದ್ ಕಣ್ಮರಿ, ನನ್ನ ಕರಳು ಹೇಳ್ತಾ ಇದೆ, ನೀನ್ ನನ್ನ ಮೊಮ್ಮಗಳು, ನೀನ್ ನನ್ನ ಮೊಮ್ಮಗಳು, ನೀನ್ ನನ್ನ ಮೊಮ್ಮಗಳು. ದಾರಿ ಹೋಗೋರ್ನೆಲ್ಲ ಮೊಮ್ಮಗಳು ಅಂತ ಮುದ್ದಾಡ್ಬೇಡ್ರಿ, ಕಳಿಸಿ ಹೊರಗೆ. ಚಾಮು, ಅಜ್ಜಿ ಅಷ್ಟೆಲ್ಲ ರಿಸ್ಕ್ ತಗೋಬೇಡ್ರಿ. ನಾನು ಈ ಮನೇಲೇ ಇರೋಕೆ ಬಂದಿರೋದು, ಎಲ್ಲೂ ಹೋಗಲ್ಲ, ನಿಮ್ ಹಿಂದೆನೆ ಇರ್ತೀನಿ. ಯಾಕಂದ್ರೆ ನಾನು ನಿಮ್ಮ ಮೊಮ್ಮಗಳಲ್ವಾ. ಸಿ ಯು, ಬಾಯ್ ಬಾಯ್ ತಾತ. ಚಾಮು, ಈ ಮಗು ನೋಡ್ತಿದ್ರೆ ನಮ್ಮ ಜಾನಕಿ ಜ್ಞಾಪಕಕ್ಕೆ ಬರ್ತಾಳಲ್ಲ. ಜಾನಕಿ, ದಯವಿಟ್ಟು ಅವಳ ಹೆಸರೆತ್ತಬೇಡಿ. ಕೆಲಸ ನಿಲ್ಸಿ ನಿಲ್ಸಿ ಹೊರಗಡೆ ಗೊತ್ತಾಗ್ತದೆ ಹೇಳಿ ಹೇಳ್ತಾರೆ. ನೀನಾ? ಹೌದು ಅಜ್ಜಿ, ನೀವೆಲ್ಲೋ ನಾನು ಅಲ್ಲೇ. ಕಾರ್ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಏಯ್, ಬಾರೆ ಹೊರಗೆ. ಅಜ್ಜಿ, ಮನುಷ್ಯ ನೀವು, ಮಗು ಅನ್ನೋ ಕರುಣೆನೇ ಇಲ್ಲ. ಡ್ರೈವರ್, ಮೊದಲು ಕಾರ್ ತೆಗಿ. ಇರ್ರಿ. ಅಂಕಲ್, ಅಜ್ಜಿ ಮುನ್ಸ್ಕೊಂಡ್ರೆ ಮೋಸ್ಟ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ. ಕಾಣ್ತಾಳೆ ಕಾಳಿ ತರ. ಇಳಿಸೋಳ್ನ. ಇಳಿಬೇಕಾಗಿರೋದು ಅವಳಲ್ಲ, ನೀವು, ನಿಮ್ಮ ದೌಲತ್ತು, ನಿಮ್ಮ ಕೊಬ್ಬು. ಡ್ರೈವರ್. ಹೌದ್ರಿ, ನಾನ್ ಡ್ರೈವರ್. ಆದ್ರೆ ಈ ಡ್ರೈವರ್ಗೆ ಈ ಮಗು ಅಂದ್ರೆ ಪ್ರಾಣ. ಈ ಮಗು ಇಲ್ಲ ಅಂದ್ರೆ ನಾನು ಇಲ್ಲ. ಅದಕ್ಕೆ ನಾನು ಬರ್ತೀನಿ. ಅದ್ ಯಾವ ನನ್ನ ಮಗ ನಿಮ್ಮ ಡ್ರೈವರ್ ಕೆಲ್ಸಕ್ಕೆ ಸೇರ್ಕೋತಾನೆ, ನಾನು ನೋಡ್ಕೋತೀನಿ. ಬಾಮ. ಹಾಳಾದ ಡ್ರೈವಿಂಗ್ ಬರಲ್ಲ, ಫ್ಯಾಕ್ಟ್ರಿ ಬೇರೆ ಲೇಟ್ ಆಯ್ತು, ಏನ್ ಮಾಡ್ಲಿ ಈಗ? ಸರಿ ಕೂರ್ಸು. ಅಜ್ಜಿ, ಮೊದಲು ನೀವು ಕುತ್ಕೊಳ್ರಿ, ಫ್ಯಾಕ್ಟ್ರಿ ಟೈಮ್ ಆಯ್ತು. ಕುತ್ಕೊಳೆ. ಮುಷ್ಕರ 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 ಮುಷ್ಕರ. ಯಾತಕ್ಕೆ? ಇದು ನಮ್ಮ ಕಾರ್ಮಿಕ ಹೊಸ ನಾಯಕನ ಆಜ್ಞೆ. ನಾಯಕ? ಯಾರಪ್ಪ ಅದು ನಿಮ್ಮ ಹೊಸ ನಾಯಕ? ನಾನೇ ಅತ್ತೆ, ಕಾರ್ಮಿಕರ ಹಿತೈಷಿ. ಓ, ನೀನೇನ ಇದನ್ನೆಲ್ಲ ಮಾಡ್ತಿರೋದು? ಆವತ್ತೇ ನಿಮ್ಗೆ ಹೇಳಿದ್ನಲ್ಲ, ಕಾರ್ಮಿಕರಾಗಿ ಬಂದು ನಮ್ಮ ಬೇಡಿಕೆಗಳನ್ನ ನೀವಾಗೆ ಒಪ್ಕೊಳ್ಳೋ ಹಾಗೆ ಮಾಡ್ತೀನಿ ಅಂತ. ಮಾಡಿದ್ದೀನಿ. ಇವತ್ತು ಇವರೆಲ್ಲ ನನ್ನ ಮಾತು ಕೇಳ್ತಾರೆ. ಯಾಕೆ ಗೊತ್ತಾ? ಒಳ್ಳೆತನಕ್ಕೆ, ನ್ಯಾಯ, ಸತ್ಯ, ಧರ್ಮಕ್ಕೆ. ಶೇಖರಣೆಗೆ 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 ಶೇಖರಣೆಗೆ. ಏನ್ರೋ ಅದ್ ನಿಮ್ ಬೇಡಿಕೆಗಳು? 1, ಕೆಲ್ಸನ ತೆಗೆದಾಗಿರೋ ಕಾರ್ಮಿಕರನ್ನ ಮತ್ತೆ ಕೆಲ್ಸಕ್ಕೆ ತಗೋಬೇಕು. 2, ಶಂಕುಸ್ಥಾಪನೆ ಆಗಿರೋ ಜಾಗದಲ್ಲಿ ಸ್ಕೂಲು, ಆಸ್ಪತ್ರೆ ಮತ್ತೆ ಮನೆಗಳನ್ನು ಕಟ್ಟಿಸ್ಬೇಕು. 3, 2 ವರ್ಷದ ಬೋನಸ್ ತಕ್ಷಣ ಕೊಡ್ಬೇಕು. ಸಾಧ್ಯವಿಲ್ಲ. ಹಾಗಾದ್ರೆ ನಮ್ಮ ಈ ಮುಷ್ಕರ ನಿಲ್ಲೋದೇ ಇಲ್ಲ. ಈ ಪುಂಡಾಟಿಕೆಗಳಿಗೆಲ್ಲ ಹೆದರೋಳಲ್ಲ ಈ ಚಾಮುಂಡೇಶ್ವರಿ. ಫ್ಯಾಕ್ಟ್ರಿನ ಲಾಕ್ಔಟ್ ಮಾಡಿಸ್ತೀನಿ. ಅದು ಸಾಧ್ಯ ಇಲ್ಲ ಮೇಡಮ್. ಎಷ್ಟು ದಿನ ಅಂತ ಲಾಕ್ಔಟ್ ಮಾಡ್ತೀರಾ? ಶಟ್ ಅಪ್. ಲಾಕ್ಔಟ್ ದಿ ಫ್ಯಾಕ್ಟ್ರಿ. ಚಾಮುಂಡೇಶ್ವರಿಗೆ 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 ಚಾಮುಂಡೇಶ್ವರಿಗೆ. ಏನು ಎಲ್ರು ಹೀಗ್ ಕೂತ್ಬಿಟ್ಟಿದ್ದೀರಾ? ಅಮ್ಮವ್ರೆ, ನೀವು ಇದ್ದಕ್ಕಿದ್ದಾಗ ಫ್ಯಾಕ್ಟ್ರಿ ಮುಚ್ಚಿಬಿಟ್ರಿ. ಆದ್ರೆ ನಾವು ಹೇಳಿದೆ ಕೇಳಿದ್ರೆ ಹೋಗೋದು ಚೆನ್ನಾಗಿರಲ್ಲ. ಅದಕ್ಕೆ ಹೇಳ್ಬಿಟ್ಟೋಗೋಣ ಅಂತ. ಅಂದ್ರೆ ನೀವು ಸ್ಟ್ರೈಕ್ ಮಾಡ್ತೀರಾ? ಹೌದಮ್ಮ, ನಮಗೂ ಒಂದು ಕಾನೂನಿದೆ. ನಮ್ಗೆ ಹಣ, ಆಸ್ತಿ, ಅಂತಸ್ತು ತಿಳಿದಿದ್ರು ರೀತಿ ನೀತಿ ಇದೆ. ಓಹೋ, ನೀವಿಲ್ದೆ ಈ ಪ್ರಪಂಚದಲ್ಲಿ ಬೇರೆ ನೌಕರರೇ ಸಿಗೋದಿಲ್ವೋ? ಸಿಗುತ್ತಾರೆ, ಆದ್ರೆ ನಾವು ನಿಮ್ಗೆ ಆ ಅವಕಾಶನೂ ಕೊಡಲ್ಲ. ಹಸಿವು ಅಂದ್ರೆ ಏನು, ಕಷ್ಟ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಾಗಬೇಕು. ಹೇಗಿದೆ ಅತ್ತೆ ನಿಮ್ಮ ಅಳಿಯನ ಚಾಲೆಂಜು? ಓಹೋ, ಇಲ್ಲಿ ಕೂಡ ನಿಂದೇನಾ ಕಿತಾಪತಿ? ಎಸ್, ನಿಮ್ಮ ಅಹಂಕಾರನ ಅಡಗಿಸಕ್ಕೆ ಇದೇ ನನ್ನ ಅಂತಿಮ ಅಸ್ತ್ರ. ಏಯ್, ಮತ್ತೆ ಹೇಳ್ತಾ ಇದ್ದೀನಿ, ನೀನ್ ಬೆದರಿಕೆಗೆ ಹೆದರೋಳಲ್ಲ ಈ ಚಾಮುಂಡೇಶ್ವರಿ. ನಾವು ಒಂದ್ ಕೈ ನೋಡೇ ಬಿಡ್ತೀವಿ. ಬಂದ್ರ ನೀವೆಲ್ಗೆ ಹೋಗ್ತಿದ್ದೀರಾ? ಮನಃಶಾಂತಿ ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗ್ತಾ ಇದ್ದೀನಿ. ಏನ್ ಹೇಳ್ತಾ ಇದ್ದೀರಿ?
ಅಂತಃಕರಣ ಇಲ್ದಿರೋ ಮನೇಲಿರೋದಕ್ಕಿಂತ ಪ್ರೀತಿ ವಾತ್ಸಲ್ಯ ತುಂಬಿರೋ ಗುಡಿಸಲಿರೋದೇ ವಾಸಿ. ಅಂದ್ರೆ ಆ ದರಿದ್ರ ಜೊತೆ ಸೇರ್ಕೊಳ್ತೀರಾ? ದರಿದ್ರರು ಅವರಲ್ಲ, ನೀನು. ಅಳಿಯ ಮಗಳು ಮೊಮ್ಮಗಳು ಇದ್ದು ಅನಾಥಳಂತಿದೆಯಲ್ಲ, ನೀನು ದರಿದ್ರಳು. ನನ್ನ ವೈರಿಗಳು ನಿಮಗ್ ಬಂಧುಗಳಾದ್ರ? ಸಾಕು ನಿಲ್ಸೆ. ಗಂಡ ಅನ್ನೋ ಗೌರವ ಇಲ್ಲ, ಮಕ್ಕಳು ಅನ್ನೋ ಪ್ರೀತಿ ಇಲ್ಲ. ಹಣದ ಪಿಶಾಚಿ ಅಂತಿದ್ದ ನಿನ್ ಜೊತೆ ಎಷ್ಟು ದಿವಸ ಬಾಳದ್ನಲ್ಲ, ನಾನು ಯಾವ್ದ್ರಲ್ಲಾದ್ರೂ ಹೊಡ್ಕೋಬೇಕು. ನಿಲ್ಲಿಸ್ರಿ. ಏನು ಗತಿ ಇಲ್ಲದ ನಿಮ್ಮನ್ನ ಏನೋ ಹಳೆಯ ಸಂಬಂಧ ಅಂತ ನಮ್ ತಂದೆ ನನ್ನ ಮದ್ವೆ ಮಾಡಿದ್ರು. ನನ್ನ ಹಣ ನೋಡೇ ನೀವು ನನ್ನ ಮದ್ವೆ ಆಗಿದ್ದು. ನನ್ ಮನೇಲಿ ಇತ್ಕೊಂಡು ನನ್ನ ತಿನ್ಕೊಂಡು ನನ್ನನ್ನೇ ದಬಾಯಿಸ್ತಿದ್ದೀರಾ. ನಿನ್ನ ಮನೆ ಅನ್ನ ತಿಂದಿದ್ದೀನಿ ಅಂತ ಇಷ್ಟು ದಿವಸ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಅಂತಂದಿದ್ರೆ ನಿನ್ನ ಕತ್ತರಿಸಿ ಪೀಸ್ ಪೀಸ್ ಮಾಡಿ ನಾಯಿ ನದಿಗಳಿಗೆ ಹಂಚಿಬಿಡ್ತಿದ್ದೆ. ಹಣವಂತೆ ಹಣ, ಯಾರಿಗೆ ಬೇಕಾಗಿದೆ ನಿನ್ನ ಹಣ? ಅಥೋ ಇನ್ನು ಮುಂದೆ ಈ ದೊಡ್ಡ ಬಂಗಲೆಯಲ್ಲಿ ನೀನೊಬ್ಬಳೆ ಕುಣಿದಾಡು, ಮೆರೆದಾಡು, ಅಂತರ್ಪಿಸಾಚಿ ತರ ಹೋರಾಡು. ನಿನ್ನ ಬೆಂಕಿ ಹಾಕಿದ್ರು. ಹೊಟ್ಟೆ ಕಾಲಿದ್ರೆ ನಿದ್ರೆ ಎಲ್ಲಿ ಬರುತ್ತೆ ಹೇಳಿ? ನೀನ್ ಯಾಕೆ ಬಂದೆ ಇಲ್ಲಿಗೆ? ನುಡಿದರೆ ಮುತ್ತಿನ ಹಾರದಂತೆ ಇರಬೇಕು ಅಜ್ಜಿ. ಯಾರೇ ನೀನು? ಯಾಕೆ ಬಂದೆ ಇಲ್ಲಿಗೆ? ಮತ್ತದೇ ಪ್ರಶ್ನೆ, ಅದೇ ಉತ್ತರ. ನಾನ್ ನಿಮ್ಮ ಮೊಮ್ಮಗಳು ಅಜ್ಜಿ. ಮಗಳೇ ಇಲ್ಲ, ಮೊಮ್ಮಗಳಂತೆ. ನೀನ್ ಯಾವ ಸೀಮೆ ಮೊಮ್ಮಗಳೇ? ಹಸಿದವರಿಗೆ ಸಿಟ್ಟು ಜಾಸ್ತಿನೇ. ಹೋಗ್ಲಿ ಬಿಡಿ. ನೀವು ಹಸ್ಕೊಂಡಿದ್ದೀರಾ ಅಂತ ಸ್ವಲ್ಪ ಊಟ ತಿಂದಿನಿ. ಸ್ವಲ್ಪ ಅನ್ನ ತಿನ್ನಿ ಅಜ್ಜಿ. ನಂಗೇನು ಬೇಡ, ಇಲ್ಲಿಂದ ಹೋಗು. ಒಂದ್ ತುತ್ತು ಸ್ವಲ್ಪ ಅನ್ನ ತಿನ್ನಿ ಅಜ್ಜಿ, ಪ್ಲೀಸ್ ಅಜ್ಜಿ. ಹೋಗ್ತೀಯ ಇಲ್ವೋ? ಒಂದ್ ತುತ್ತನ. ಶಾಂತಿ, ಶಾಂತಿ. ಏನಮ್ಮ? ಏನಾಯ್ತಕ್ಕ? ಶಾಂತಿ ಎಲ್ಲೂ ಕಾಣ್ತಿಲ್ಲ ಅಮ್ಮ. ಶಾಂತಿ ಕಾಣಿಸ್ತಾ ಇಲ್ಲ. ಶೇಖರ್, ಶಾಂತಿ ಎಲ್ಲೂ ಕಾಣ್ತಾ ಇಲ್ಲ. ಎಲ್ಲೋಗಿರ್ಬೋದು? ಶಾಂತಿ, ಚಾಮು, ಶಾಂತಿ, ಚಾಮು. ಓ ಶಾಂತಿ. ಚಾಮುಂಡೇಶ್ವರಿ, ಶೇಖರ್, ಮನೇಲಿ ಯಾರು ಕಾಣ್ತಾ ಇಲ್ಲ. ಯಾರಿಂದನೂ ನೀನ್ ಕಾಪಾಡೋದಕ್ಕೆ ಸಾಧ್ಯವೇ ಇಲ್ಲ. ಬದುಕೋ ಆಸೆ ಇದ್ರೆ ಆ ಡಾಕ್ಯುಮೆಂಟ್ಗೆಲ್ಲ ಸೈನ್ ಮಾಡು. ಏನದು ಡಾಕ್ಯುಮೆಂಟ್ಸ್? ನಿಮ್ ಮಗಳ ಮದುವೆ ದಿನ ಡಾಕ್ಯುಮೆಂಟ್ ಸೈನ್ ಮಾಡಿ ಅಂತ ಹೇಳಿದ್ನಲ್ಲ, ಅದೇ ಡಾಕ್ಯುಮೆಂಟ್ಸ್. ಇವತ್ತು ನೀವು ಸೈನ್ ಮಾಡಿಬಿಟ್ರೆ ಇವ್ರಿಗೆ ಆಸ್ತಿ ಸಿಗುತ್ತೆ, ನಿಮಗೆ ಸಾವಿನಿಂದ ವಿಮುಕ್ತಿ ಸಿಗುತ್ತೆ. ಎಂಜಿಲ್ ನಾಯಿ, ಉಪ್ಪಿನ ಮನೆಗೆ ದ್ರೋಹ ಬಗಿತೀಯೇನೋ? ನಿನ್ನ ಹತ್ರ ಉಪ್ಪು ತಿಂದು ತಿಂದು ಸಾಕಾಗಿತ್ತು, ಅದಕ್ಕೆ ಸಕ್ಕರೆ ಹುಡುಕೊಂಡು ಹೋದೆ. ಶಟಪ್. ದೇವರಂತ ಗಂಡನ್ ಮಾತು ನಂಬದೆ ನಿನ್ ಮಾತು ನಂಬಿದ್ದಕ್ಕೆ ಇಂಥ ಕುಲಗೆಟ್ಟ ಸಂಬಂಧ ತೋರಿಸ್ದೆ. ಸಾಲದಿಕ್ಕೆ ಈಗ ಆಸ್ತಿ
ಲಪ್ಟಾಸ್ಬೇಕು ಅಂತಿದೀಯಾ? ಇನ್ನೇನು ಮಾಡು ಅಂತೀರಾ ಅಮ್ಮ ಅವ್ರೆ? ನಿಮ್ ಹತ್ರ ಎಷ್ಟು ದುಡಿದ್ರು ಗಂಟು ನೆಂಟು ಎರಡು ಮಾಡೋಕ್ಕಾಗೋಲ್ಲ ಅನ್ನೋದು ಡೆಫಿನೆಟ್ ಆಗೋಯ್ತು. ಅದಕ್ಕೆ ಇವ್ರ ನೆಂಟಸ್ತನ ಬೆಳೆಸ್ದೆ. ಅಯ್ಯೋ ಪಾಪಿ, ಹಣಕ್ಕೋಸ್ಕರ ನೀನ್ ಏನ್ ಮಾಡೋದಕ್ಕೂ ಹೇಸೋದಿಲ್ಲ. ಓಹೋ, ನೀನೇನು ಕಡಿಮೆನಾ? ಆಸ್ತಿ ಅಂತಸ್ತು ಘನತೆ ಗೌರವಕ್ಕೋಸ್ಕರ ಹೆತ್ತ ಮಗಳ ಪ್ರೀತಿ ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ. ತಿರುಪತಿ, ಸುಮ್ನೆ ಕಿರ್ಚಾಡ್ ಸಾಯ್ಬೇಡ. ಮೊದ್ಲು ಡಾಕ್ಯುಮೆಂಟ್ ಸೈನ್ ಮಾಡು. ಏಯ್, ಮಾಡ್ದೇ ಇದ್ರೆ ಏನ್ ಮಾಡ್ತೀಯೋ? ಮಾಡ್ದಿದ್ರ ಈ ಮಗು ಯಾರು ಗೊತ್ತಾ? ನಿನ್ನ ಹಿರಿಯ ಮಗಳು ಜಾನಕಿಯ ಕರುಳಿನ ಕುಡಿ, ಅರ್ಥಾತ್ ನಿನ್ನ ಮೊಮ್ಮಗಳು. ನೀವು ನಮ್ಮ ಅಪ್ಪನ ಸಾಯಿಸ್ಬಿಟ್ರಿ ಅಂತ ಇಷ್ಟ ದಿನ ನಾನು ಅಮ್ಮ ದೂರ ಇದ್ವಿ. ಅಯ್ಯಯ್ಯೋ ದೇವ್ರೆ, ನಾನು ನಿಮ್ಮಪ್ಪನ್ನ ಸಾಯಿಸಿದ್ದೀನ? ಇಲ್ಲಮ್ಮ, ಇಲ್ಲ, ಇಲ್ಲಮ್ಮ. ಈ ಪ್ರಪಂಚದಲ್ಲಿ ಯಾವ ತಾಯಿನೂ ಆ ಕೆಲಸ ಮಾಡಲ್ಲಮ್ಮ, ಮಾಡಲ್ಲ. ನನ್ನ ಮಗಳ ಮೇಲಿರೋ ಅತಿಯಾದ ಪ್ರೀತಿಯಿಂದ ನನ್ನ ಮಗಳನ್ನ ವಾಪಸ್ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದೆ ಹೊರತು ನಿಮ್ಮ ಅಪ್ಪನ್ನ ಸಾಯಿಸಿ, ಅಯ್ಯೋ ಇಲ್ಲಮ್ಮ, ಎಲ್ಲ ಈ ಪಾಪಿ ಮಾಡಿರೋ ಕೆಲಸ. ನನ್ನಮ್ಮಮ್ಮ, ನಂಬು, ನಾನು ನಿಜವಾಗ್ಲೂ ಆ ಕೆಲಸ ಮಾಡಿಲ್ಲಮ್ಮ, ಮಾಡಿಲ್ಲ. ನಿನ್ ಪುರಾಣ ಸಾಕ್ ಮಾಡಿ ಮರ್ಯಾದೆಯಾಗಿ ಆ ಪತ್ರದ ಮೇಲೆ ಸಹಿ ಹಾಕು. ಏನು ಮಾಡಕ್ಕಾಗಲ್ಲ. ನೀನ್ ರುಜು ಹಾಕಿದ್ರೇನೆ ನಮ್ಗೆ ಅಪಾಯ. ನೀನ್ ರುಜು ಹಾಕೋವರೆಗೂ ಇವ್ರಿಗೆ ಆಸ್ತಿ ದಕ್ಕಲ್ಲ. ಆಸ್ತಿ ದಕ್ಕದ ಹೊರ್ತು ಇವ್ರು ನಮ್ಮನ್ ಕೊಲೆ ಮಾಡಕ್ಕಾಗಲ್ಲ. ಹಿಂಸೆ ಕೊಡಬಹುದಲ್ಲ. ಬಿಡಿ ಅವ್ಳ್ನ, ಬಿಡಿ ಅವ್ಳ್ನ. ಈ ಕಾಲನ್ನ ಯಾಕೆ ಕಿತ್ಕೊಂಡೆ ಗೊತ್ತಾ? ಇವಳಿಗೆ ಒಂಟಿ ಕಾಲಲ್ಲಿ ಕುಣಿಯೋದನ್ನ ಇವ್ರ ಅಜ್ಜಿ ನೋಡಿ ಸಂಕಟ ತಡೆಯೋಕ್ಕಾಗದೆ ಆಟೋಮೆಟಿಕ್ ಆಗಿ ಡಾಕ್ಯುಮೆಂಟ್ ಸೈನ್ ಮಾಡ್ತಾಳೆ. ನೀನು ಕುಣಿತೀಯಾ? ಕುಣಿಲೇಬೇಕು. ನೆಲಕ್ಕೇನಾದ್ರೂ ಬಿದ್ರೆ ನಿಮ್ಮ ಅಜ್ಜಿ ಸೈನ್ ಅಗ್ರಿಮೆಂಟ್ ಮೇಲೆ ಇರುತ್ತೆ, ಆಸ್ತಿ ನಮಗ್ ದಕ್ಕತ್ತೆ. ನಡಿಯ. ಅವಳನ್ನೇನು ಮಾಡಬೇಡಿ. ನನಗೆ ಆಸ್ತಿ ಅಂತಸ್ತು ಏನು ಬೇಡ. ನನಗೆ ನನ್ನ ಮಗು ಬೇಕು, ನನ್ನ ಮಗು ಬೇಕು. ನಿಮ್ ಪತ್ರಿಕೆ ಸೈನ್ ಮಾಡ್ತೀನಿ, ದಯವಿಟ್ಟು ಅವಳನ್ನ ಬಿಟ್ಬಿಡಿ, ಬಿಟ್ಬಿಡಿ. ಹೆದರ್ಕೋಬೇಡ ಅಜ್ಜಿ, ನೀನ್ ರುಜುನು ಹಾಕ್ಬೇಡ. ನಮ್ಮ ಅಂಕಲ್ ಬಂದೇ ಬರ್ತಾರೆ. ನೀನ್ ಕುಣಿಬೇಡಮ್ಮ, ನೀನ್ ಕುಣಿಬೇಡ. ಶೇಖರ್ ಬರ್ತಿದ್ದಾನೆ, ಅವನು ಅಲ್ಲೇ ಮುಗಿಸ್ಬಿಡಿ.
ಜಾನಕಿ ಅತ್ತೆ ನಿಮ್ಗೆ ಏಟ್ ಬಿದ್ದಿಲ್ಲ ತಾನೆ? ಶೇಖರ್, ದಯವಿಟ್ಟು ನನ್ ಕ್ಷಮಿಸಪ್ಪ. ಛೇ ಮಮತೆ, ಪ್ರೀತಿ, ವಾತ್ಸಲ್ಯದಿಂದ ಸಿಗೋ ಆನಂದದ ಮುಂದೆ ಹಣ ತೃಣ ಸಮಾನ ಅನ್ನೋದು ಇವತ್ತು ನನಗೆ ಅರ್ಥವಾಯ್ತು. ಪಾಷಾಣದ ಹೃದಯದಲ್ಲೂ ಪ್ರೀತಿಯ ಜರಿ ಹರಿಸೋ ನೀನು ಚತುರ, ಮಹಾ ಚತುರ, ಭಲೇ ಚತುರ. ಅತ್ತೆ ನಾನು ಗೆದ್ದೆ. ರೀ, ಏನೇ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನೀವು ಸುಮ್ಮನೆ. For more updates, like, comment, subscribe to our channel.